ನಮಸ್ಕರಿಸಬೇಕು ಜನಕ. ಮಾವನವರಿಗೆ ನಮಸ್ಕರಿಸಿ. ನಮಗೆ ಇನ್ನು ವನವಾಸದ ಆಜ್ಞೆಯನ್ನು ಕಲ್ಪಿಸಿ ಜನಕ. ಜನಕ ರಾಮಚಂದ್ರ, ನಿನಗೆ ವನವಾಸದ ಅನುಜ್ಞೆ ಕಂದ. ಜನಕ ನಿನ್ನನ್ನು ಕಾಡಿಗೆ ಕಳುಹಿಸಿ ಈ ಪಾಪಿಯಾದ ದಶರಥನು ಜೀವಿಸಬಲ್ಲನೆ. ಕೈ ನೋಡು, ನನ್ನ ಇನ್ನೂ ಕಾಲ ಮಿಂಚಿಲ್ಲ. ನನ್ನ ಮುದ್ದು ಸುಕುಮಾರನಾದ ರಾಮಚಂದ್ರನನ್ನು ವನವಾಸಕ್ಕೆ ಹೋಗು ಎಂದು ಹೇಳಲು ನಿನ್ನ ಮನಸ್ಸಾದರೂ ಹೇಗೆ ಬಂತು ಕೈಕ? ಇದು ನಿನಗೆ ಕೈ ಮುಗಿದು ಬೇಡಿಕೆ. ಎಂತಹ ಕಾರ್ಯವನ್ನು ಮಾಡುತ್ತಿರುವಿರಿ? 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ 4 ಪುತ್ರರನ್ನು ಪಡೆದು ಈ ಅಲ್ಪಾವಿಚಾರಕ್ಕೆ ಅಂಗಳಾಚಿ ಬೇಡಿದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲೇ ಜನಕ. 14 ವರ್ಷಗಳನ್ನು 14 ದಿನಗಳಲ್ಲಿ ಕಳೆದು ಮರುದಿನವೇ ಅಯೋಧ್ಯಕ್ಕೆ ತೆರಳುವೆವು. ನಮ್ಮನ್ನು ಆಶೀರ್ವದಿಸಿ ಜನಕ. ಮಾವ, ನಾನು ಸಹ ಸ್ವಾಮಿಯೊಡನೆ ವನವಾಸಕ್ಕೆ ಹೋಗುತ್ತಿರುವೆನು. ನನ್ನನ್ನು ಸಹ ಹರಿಸಬೇಕೆಂದು ಬೇಡಿಕೊಳ್ಳುವೆನು. ಏನು ತಾಯಿ, ನೀನೂ ಸಹ ಹೊರಟಿರುವೇನಮ್ಮ. ದೀರ್ಘ ಸುಮಂಗಳಿಯಾಗಿ ಬಾಳು ತಾಯಿ. ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿಯನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವಳು. ಮತ್ತೊಬ್ಬಳು ಪತಿಯ ಪ್ರಾಣ ಹೋದಿಗೆ ಆಗಿರುವಳು. ಒಂದು ದಾನವ ಹೃದಯ, ಮತ್ತೊಂದು ದೇವತಾ ಹೃದಯ. ಒಂದು ಪುಣ್ಯದ ಜಲನಿಧಿ, ಒಂದು ಪಾಪದ ಜಲನಿಧಿ. ಜನಕ, ಅಗ್ರಜನ ಸಂಗಡ ನಾನು ವನವಾಸಕ್ಕೆ ತೆರಳಿರುವನು. ನನ್ನನ್ನು ಸಹ ಆಶೀರ್ವದಿಸಿ. ಲಕ್ಷ್ಮಣ, ನೀನೂ ಸಹ ಹೊರಟಿರುವೇನಪ್ಪ. ಹೌದು ಜನಕ. ಲಕ್ಷ್ಮಣ, ಶ್ರೀರಾಮಚಂದ್ರನನ್ನು ತಂದೆ ಎಂದು, ಸೀತಾದೇವಿಯನ್ನು ತಾಯಿ ಎಂದು ಅವರ ಸೇವೆಯನ್ನು ಮಾಡಿಕೊಂಡು ಅಗ್ರಜಾನಂದವನ್ನು ಪಡೆಯಪ್ಪ. ಸುಮಂತ್ರ, ಸುಮಂತ್ರ, ವನವಾಸಕ್ಕೆ ಹೋಗುವ ರಾಮಚಂದ್ರನ ಹಿಂದೆ ಅಯೋಧ್ಯ ಸಕಲ ಸಂಪತ್ತು ಹೋಗಲಿ. ಏನು ಹೇಳುತ್ತಿರುವಿರಿ? ಅಯೋಧ್ಯೆ ಸಂಪತ್ತು ಶ್ರೀರಾಮಚಂದ್ರನ ಸಂಗಡ ಹೋಗಬೇಕೆ? ಹಾಲಿನಿಂದ ಕೆನೆಯನ್ನು ತೆಗೆದಂತೆ ಈ ನಿಸ್ಸಾರವಾದ ರಾಜ್ಯಭಾರವನ್ನು ನನ್ನ ಮಗ ಮಾಡಬೇಕೆ? ಹೋಗಕೂಡದು, ಹೋಗಕೂಡದು. ನಾನು ಕೊಡುವ ನಾರುಗುಡಿಯನ್ನು ಹುಟ್ಟು ವನವಾಸಕ್ಕೆ ಹೋಗಬೇಕು. ಏನು, ನನ್ನ ಕಂದನು ನಾರುಮಡಿಯನ್ನು ಧರಿಸಿ ಹೋಗಬೇಕೆ? ರಾಮಚಂದ್ರ, ಶಿವ ಶಿವ. ಅಪ್ಪಾಜಿ, ವನವಾಸ ಹೊರಟಿರುವ ನಮಗೆ ಆಭರಣ ವಸ್ತುಗಳೇಕೆ? ಅಮ್ಮ, ನಾರು ವಸ್ತುವನ್ನೇ ಕೊಡುತ್ತಾಯಿ, ಅದನ್ನೇ ರಕ್ಷಕಾಚವೆಂದು ತೆಗೆದುಕೊಳ್ಳುತ್ತೇವೆ. ಅರುಷದಿ ಕೊಡು ಗುರುಗಳೇ, ಅರುಷದಿ ಕೊಡು. ಯಾಕೆ ಅರುಷದಿ ಕೊಡು ಮಾತಾ. ಔಷಧಿ ಕೊಡುವೆವು ಮಾತಾ ತಾಯ, ಔಷಧಿ ಕೊಡುವೆವು ತಲೆಯ ಕೀಟವ ಪರದಲು ಕೊಡುವೆವು. ತಲೆಯ ಕೀಟವ ಪರದಲು ಕೊರಳಿನ ಹಾರವ ಕೊಡುವೆವು. ಆ ನಾರು ವಸ್ತುವನ್ನು ಕೊಡುತ್ತಾಯಿ, ಅದನ್ನೇ ರಕ್ಷಕವಚವೆಂದು ತೆಗೆದುಕೊಳ್ಳುವೆನು. ಇದೋ ಸ್ವೀಕರಿಸು. ಸೀತಾ, ಇದೋ ಸ್ವೀಕರಿಸು.
ಇವಳಿಗೆ ನಾರಮಣಿಯನ್ನು ಕೊಡುವೆ. ಯಾರಿಗೆ ನಾರಮಣಿ ಕೊಡುವುದಾದ್ರೆ ನಿನ್ನ ಕೊಳವೆ ನಾಶವ ಅವಳಿಗೆ ಅವರ ತವರ ಮನೆಯ ಅವರವನ್ನು ಕೊಟ್ಟಾಯಿತು. ಇದು ಶಾಪವನ್ನು ಬೇಡ ಪುತ್ರರೇ, ಬೇಡ. ಮುಡ್ಕಪ್ಪದ ಯಾತಕ್ಕಾಗಿ ಹಿಡಿದ ಆಟವನ್ನು ಸಾಗಿಸಿದರು. ಎಷ್ಟು ಕೇಳಿಕೊಂಡರೂ ನಿನ್ನ ಹೃದಯದಲ್ಲಿ ಕನಿಕರವೇ ಇಲ್ಲದಂತಾಯಿತೆ. ಮಗನೆಂಬ ವಾತ್ಸಲ್ಯವು ನಿನ್ನ ಮನಸ್ಸಿನಿಂದ ದೂರಾಯಿತೆ ಕೈಕ. ಯಾರ ದುರ್ಬೋಧನೆಗೆ ಕಿವಿ ಕೊಟ್ಟೆ. ಹಳೆದ ತಾಯಿಗಿಂತಲೂ ಅಧಿಕವಾಗಿ ಎಡೆಬಿಡದೆ ಸಾಕಿ ಸೆಲಗಿದ್ದ ನೀನು ನಿಷ್ಕರುಣೆಯಿಂದ ಅಡಿಗೊಟ್ಟುತ್ತಿರುವೆಯಲ್ಲ. ಮಗನೆಂಬ ವಾತ್ಸಲ್ಯವು ನಿನ್ನ ಮನಸ್ಸಿನಿಂದ ದೂರಾಯಿತೇ ಕೈಕ. ನಾರಿಯಾದವಳಿಗೆ ಈ ಹಠಮಾರಿತನವು ಒಳ್ಳೆದಲ್ಲ. ಈ ಕೃತ್ಯವನ್ನು ನೋಡಿದರೆ ನಾಡೇಕೆ ಲೋಕವೇ
ಸ್ವಾಮಿ, ಏಕೆ ನಡೆಸಿಕೊಡಲಾಗಲಿ? ಸ್ವಾಮಿ, ಈಗಲೂ ಹೇಳಿಬಿಡಿ, ನಿನ್ನ ಮಾತಿಗೆ ತಪ್ಪುವೇನು, ನಿನ್ನ ಮಾತನ್ನು ನಡೆಸಿಕೊಡಲಾರೆನೆಂದು ಈಗಲೂ ಬಿಟ್ಟು ಬಿಡುವೆನು. ಜನಕ, ನಮ್ಮನ್ನು ಆಶೀರ್ವದಿಸಿ ಕಳಿಸಿಕೊಡಿ ಜನಕ. ನನ್ನ ಕುಮಾರನು ನನ್ನನ್ನು ತೊರೆದು ಮಾತಿ
ನನ್ನ ರಾಮನು ನನ್ನನ್ನು ತೊರೆದು ಹೊರಟೇ ಹೋದನು. ಕೈಕಾದೇವಿ ಏಕೆ ಸುಮ್ಮನೆ ನಿಂತಿರುವೆ? ಆತು ಸಂತೋಷದ ಕೇಕೆಯನ್ನು ನೋಡಲ್ಲಿ ಜಗವನ್ನು ರಚಿಸುವ ಬ್ರಹ್ಮನು, ನೋಡಲ್ಲಿ ಶಿವನು ಶಿಶುವಾಗಿ ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ ನಿಂತೆಸವ ತೃಪ್ತಿಯ ಮೇಲೆ ನೀನು ಚುಮ್ಮುತ್ತಿರುವ ಕತ್ತಲೆಯ ಮಸಿ. ಜಗವನ್ನು ರಚಿಸುವ ಬ್ರಹ್ಮನು ತನ್ನ ತಲೆಯನ್ನು ತಾನೇ ಕಡಿದುಕೊಂಡು ಮಾರು ಪಾರ್ವತಿ ಶಾಪದಿಂದ ಶಾಲಿಗ್ರಾಮದಲ್ಲಿ ಶಿಲೆಯಾಗಿ ಬಿದ್ದಿಯನು. ಮಹಾವಿಷ್ಣು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ ಇಂತೆಸವ ತೃಪ್ತಿಯ ಮೇಲೆ ನೀನಿನ್ನು ಚುಮ್ಮುತ್ತಿರುವ ಕತ್ತಲೆಯ ಮಸಿ. ನಿನ್ನನ್ನು ಅಪೇಕ್ಷಿಸಿ ಪ್ರಯೋಜನವೇನು? ಇದು ನನ್ನ ಪ್ರಾರಬ್ಧದ ಫಲ. ಹಿಂದೆ ನಾನು ಮಾಡಿದ ಅಪರಾಧವಾದರೂ ಏನು? ಓಹೋ, ಈಗ ನನಗೆ ನೆನಪಿಗೆ ಬರುತ್ತಿತ್ತು. ಹಿಂದೆ ಶಬ್ದವೇದಿ ಎಂಬ ಬಾಣಭ್ಯಾಸದ ಸಡಗರದಲ್ಲಿ ಶ್ರಾವಣ ಕುಮಾರನನ್ನು ಕೊಂದು ಪಡೆದ ಪ್ರಾರಬ್ಧ ಫಲ. ಹಿಂದೆ ತಾಂಡವ ಮುನಿಯು ನನ್ನ ಮಗನು ನನ್ನ ಸಾಯುವ ಕಾಲದಲ್ಲಿ ನನ್ನ ಮಗನು ನನ್ನ ಬಾಯಿಗೆ ಹೇಗೆ ಜಲವನ್ನು ಬಿಡಲಿಲ್ಲವೋ ಹಾಗೆಯೇ ನೀನು ಸಾಯುವ ಕಾಲದಲ್ಲಿ ನಿನ್ನಗೆ ಎಷ್ಟು ಜನ ಮಕ್ಕಳಿದ್ದರೂ ನಿನ್ನ ಬಾಯಿಗೆ ಜಲವನ್ನು ಬಿಡದೆ ಹೋಗಲಿ ಎಂದು ಶಾಪವನ್ನಿತ್ತಿದ್ದರು. ಅದು ಇಂದು ಒದಗಿರುವುದು. ಅದು ನನ್ನ ರಾಮನು ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುತ್ತದೆ. ಪಕ್ಕದಲ್ಲಿ ಸೀತೆಯೂ ಇರುವಳು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಈ ಪಾಪಿಯಾದ ನಿನ್ನ ತಂದೆಯನ್ನು ಮನ್ನಿಸಲಾರೆಯ ಕಂದ. ತೋರುವುದು ದೋಷತೋನ ಶತ್ರುಘ್ನ, ತೋರುವುದು ದೋಷತೋನ ಯಾರಿಗೆ ಏನ ಮಾಡ್ತೆ, ಯಾರಿಗೆ ಏನ ಮಾಡ್ತೆ, ತೋರುವುದು ದೋಷತೋನ. ನರಿಗಳಲ್ಲಿ ಪೂಜಿಸವು, ನರಿಗಳಲ್ಲಿ ಪೂಜಿಸವು, ಬಿರುಸಿನಿಂದ ಗಾಳಿ ಬೀಸಿ, ಬಿರುಸಿನಿಂದ ಗಾಳಿ ಬೀಸಿ ಕರುಗಳನ್ನು ಅಗ್ನಿ ಸುಡಲು. ಶತ್ರುಘ್ನ, ಕರುಗಳನ್ನು ಅಗ್ನಿ ಸುಡಲು ಪರಿವಿದೇನೋ ಕಾಣದಾಯ್ತೆ, ಪರಿವಿದೇನೋ ಕಾಣದಾಯ್ತೆ, ತೋರುವುದು ದೋಷತೋನ ಯಾರಿಗೆ ನೀವೇನ ಮಾಡ್ತೆ, ತೋರುವುದು ದೋಷತೋನ. ಶತ್ರುಘ್ನ, ಈ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗೃತೆಯಾಗಿ ಬರಬೇಕೆಂತಲೂ ದೂತರನ್ನು ಕಳಿಸಿದರಲ್ಲವೇ? ಹೌದು ಅಗ್ರಜ. ಶತ್ರುಘ್ನ, ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಸಹೋದರ? ಅಗ್ರಜ, ಅದೆಂತ ವೇದನೆ ನನಗೆ ತಿಳಿಸಬಾರದೆ? ಶತ್ರುಘ್ನ, ನಿನ್ನೆ ರಾತ್ರಿ ಒಂದು ದುಸ್ವಪ್ನವಾಯಿತು. ನಾನು ವಿಹಾರವಾಗಿ ಹೋಗುತ್ತಿರಬೇಕಾದರೆ ದೂರದಲ್ಲಿ ಒಂದು ಶಬ್ದವು ಕೇಳಿ ಬಂತು. ಆ ಶಬ್ದವನ್ನು ಹಿಂಬಾಲಿಸುತ್ತಾ ಓಡಿದೆನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ, ಮಗು ಭರತ, ನನ್ನನ್ನು ಕಾಪಾಡಲಾರದೆ ಹೋದೆಯ ಎಂದು ಕೂಗಿಕೊಂಡನು. ಆಗ ನಾನು ನಮ್ಮ ತಂದೆಯನ್ನು ಕಾಪಾಡಬೇಕೆಂದು ಓಡಿದೆನು.
ಬಹುದೂರ ಓಡಿದನು. ಆದರೂ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ನಮ್ಮ ಪೂಜ್ಯ ಜನಕನು ಕಣ್ಮರೆಯಾದನು. ಶತ್ರುಘ್ನ ಕಣ್ಮರೆಯಾದನು. ಅಗ್ರಜ, ಆತ್ಮಸ್ಥೈರ್ಯಕ್ಕೆ ಅನಂತರ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಈ ದಿನ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ಹಸಿರು ತೋರಣಗಳ ಅಲಂಕೃತವಾಗಿಲ್ಲ. ಸುವಾಸಿನಿಯರಾಗಲಿ ಸುಮಂಗಲಿಯರಾಗಲಿ ಒಬ್ಬರೂ ಕಾಣುತ್ತಿಲ್ಲ. ಈ ಅಯೋಧ್ಯೆಯನ್ನು ನೋಡಿದರೆ ಕಾಗೆ ಗೂಬೆಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಅಣ್ಣ, ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ವ್ಯಥೆಪಡುತ್ತಿರುವೆ. ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ನಾವೀಗಲೇ ಪುರಪ್ರವೇಶ ಮಾಡೋಣ. ವಿಷಯವು ತಾನಾಗೇ ತಿಳಿಯುವುದು. ಹಾಗೆ ಆಗಲಿ ಬಾ ಸಹೋದರ. ಹೋಗೋಣ, ಹೋಗೋಣ. ಮಾತನ್ನು ಕೇಳಿ ನನ್ನ ಸ್ವಾಮಿಯನ್ನು ನಾನು ಕಳೆದುಕೊಂಡನಲ್ಲ. ಅಯ್ಯೋ, ಪರರ ನಿಂದನೆಗೆ ಗುರಿಯಾದನಲ್ಲ. ಏನು ನನ್ನ ಪತಿಯನ್ನಗಲಿ ಹೇಗೆ ತಾನೇ ಇರಲಿ. ನನ್ನ ಬಂಧು ಬಾಂಧವರು ನನ್ನನ್ನು ತಿರಸ್ಕರಿಸುವರು. ಹೀಗಿರುವಲ್ಲಿ ನಾನು ಹೇಗೆ ತಾನೇ ಜೀವಿಸಲಿ? ಅಮ್ಮ, 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 ಏನಿದು? ನಾನು ಬಂದೊಡನೆ ಅತಿ ಪ್ರೀತಿಯಿಂದ ಆನಂದಿಸುತ್ತಿದ್ದ ನನ್ನ ತಾಯಿಯು ಕಾಣುತ್ತಿಲ್ಲವಲ್ಲ? ಅಮ್ಮ, ಅಮ್ಮ, ಓ ಇಲ್ಲೇ ಇರುವೆಯಾ? ಅಮ್ಮ, ಇದೋ ನಿಮಗೆ ನಮಸ್ಕರಿಸುವ ತಾಯಿ.
ನಿಮಗೆ ಮಂಗಳವಾಗಲಿ. ಮೇಲೇಳಿ. ಅಮ್ಮ, ಇದೇನಿದು? ನಿಮ್ಮ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆಯ ಕೀರ್ತಿದವೇ ಕಳೆದುಬಿದ್ದಂತೆ ಭಾಸವಾಗುತ್ತಿರುವುದು. ಅಮ್ಮ, ಸದಾ ನಿನ್ನ ಮಂದಿರದಲ್ಲೇ ಇರುತ್ತಿದ್ದ ಜನಕನಲ್ಲಿ, ರಾಮ ಲಕ್ಷ್ಮಣರಲ್ಲಿ, ಸೀತಾ ಮಾತೆಯಲ್ಲಿ ಅಮ್ಮ ಒಬ್ಬರೂ ಕಾಣುತ್ತಿಲ್ಲ. ಎಲ್ಲಿ? ಕುಮಾರರೇ, ನಿಮ್ಮ ಜನಕರು ನಿಮ್ಮನ್ನು ಬಿಟ್ಟು ಆ, ಜನಕ! ಪಿತನೇ ಚಿತಿಪಾಲಕನೇ ಸುತ ಸೋತಕನೇ ಧೃತನಾದಯ ಜನಕ! ಪಿತನೇ ಚಿತಿಪಾಲಕನೇ ಸುತ ಸೋತಕನೇ ಧೃತನಾದಯ ನಿಮಗಂಜದೆ ಯಮ ಜನಕನು ತಮ್ಮ. ಹಾ ಜನಕ! ನಿಮಗಂಜದಲೇ ಯಮ ಜನಕನು ತಮ್ಮ ಕರತರಿಸಿದಲೇ ಯಮಪುರಕ್ಕೆ. ಕರತರಿಸಿದಲೇ ಯಮಪುರಕ್ಕೆ. ಪಿತನೇ ಚಿತಿಪಾಲಕನೇ ಸುತ ಸೋತಕನೇ ಧೃತನಾದಯ ಜನಕ, ಕಡೆಗೂ ನಮ್ಮನ್ನಗಲಿ ಸ್ವರ್ಗಸ್ಥರಾದಿರ. ಅಯ್ಯೋ, ನಿಮ್ಮ ಬಳಿಯಲ್ಲಿದ್ದುಕೊಂಡು ನಿಮ್ಮ ಬಾವಿಗೆ ಜಲವನ್ನು ಬಿಡುವ ಭಾಗ್ಯವಿಲ್ಲದಂತಾಯಿತೆ. ನಾವೆಂತಹ ಹತಭಾಗ್ಯರು, ನಾವೆಂತಹ ಹತಭಾಗ್ಯರು. ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ಕುಮಾರರೇ, ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು. ಏನು? ನೀನು ಹೇಗೆ ಕಾರಣಳಾದಿಯಮ್ಮ? ಕುಮಾರ, ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರವನ್ನು ಕೊಟ್ಟಿದ್ದರು. ಅದನ್ನು ಈಗ ನಡೆಸಿಕೊಡಿ ಎಂದು ಕೇಳಿದೆನು. ಏನೆಂಬುದಾಗಿ ಕೇಳಿಕೊಂಡೆ ತಾಯಿ? 1ನೇ ವರಕ್ಕೆ ರಾಮನಿಗೆ ನಿಶ್ಚಯವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ನಿನಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೊಂಡೆನು. ಮತ್ತೊಂದು ವರ? ಹಾಗೆ 2ನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮುಡಿಯನ್ನುಟ್ಟು ಒಟಲ್ಕಲ ದಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನು ಕಂದ. ಏನು? ಏನೆಂದೆ? ರಾಮಚಂದ್ರನಿಗೆ ನಿಶ್ಚಯವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕೆಂತಲೂ ರಾಮಚಂದ್ರನು ನಾರುಮಡಿಯನ್ನು ಹುಟ್ಟು ಜಟವೈಕರ ದಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಯಾಚಿಸಿದವಳು ಕೈಕೆಯೇ? ನಾನೇ ಕಂದ. ದಶರಥನ ಧರ್ಮಪತ್ನಿಯೇ? ಭರತನ ತಾಯಿಯೇ? ಅಲ್ಲ ಅಲ್ಲ, ಅಯ್ಯೋ ಮಾರಿಯಾದಳಲ್ಲ.
ಅನುಭವಿಸಿದರೆ ಭ್ರಷ್ಟ ನೀಚೆಯ ಕೈಕೆಯ ಗರ್ಭದಲ್ಲಿ ಭರತನ ಉತ್ಪತ್ತಿ ಆಯಿತೆ. ಹೇ ಪಾಪಿ ಭರತ, ನೀನು ಮಾಡಿದ ಯಾವ ಪಾಪದ ಫಲವಾಗಿ ಈಕೆಯ ಗರ್ಭದಲ್ಲಿ ಜನಿಸಿದೆ? ಅಮ್ಮ, ಇಂತಹ ಕುಲದ್ರೋಹದ ಕಾರ್ಯವನ್ನು ಸಾಧಿಸಲೇಬೇಕೆಂದು ಎಷ್ಟು ದಿವಸಗಳಿಂದ ಕಾದಿದ್ದೆ. ಸತ್ಯ ಧರ್ಮ ಸ್ವರೂಪನು ಪಿತೃ ಸಮಾನನಾದ ನನ್ನಣ್ಣ ಶ್ರೀರಾಮಚಂದ್ರನನ್ನು ಕಾಡಿಗಟ್ಟಿ ದೇವೇಂದ್ರಾದಿಗಳಿಂದಲೂ ಪೂಜಿತನಾದ ತಂದೆಯನ್ನು ಯಮಪುರಿಗಟ್ಟಿ ಈ ಕೋಸಲ ಸಾಮ್ರಾಜ್ಯದ ಪಟ್ಟಾಭಿಷೇಕವನ್ನು ನನಗಾಗಿ ಕಾಯ್ದಿರಿಸಿದೆಯಾ? ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದೆ? ಅಮ್ಮ, ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದೆ? ಛೀ! ಅಮ್ಮ ಎಂಬ ಶಬ್ದಕ್ಕೆ ನೀನು ಹೊರಳೆ, ಯೋಗ್ಯಳೆ, ಪಾಪಾತ್ಮಳೆ. ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತದೇಹವನ್ನು ಸ್ತಂಭನಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪುತ್ರದ್ರೋಹ, ಪತಿದ್ರೋಹ, ಸವತಿದ್ರೋಹ, ರಾಜದ್ರೋಹವೆಂಬ 4 ಕಾಲುಗಳುಳ್ಳ ಸಿಂಹಾಸನವನ್ನೇ ರಚಿಸಿ ಭಾತೃದ್ರೋಹ ಎಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳರಿಸಿ ಸಂತೈಸಲು ಮನಸ್ಸು ಮಾಡಿದ ಏಕ ತಾಯಿ ಮನಸ್ಸು ಮಾಡಿದ ಏಕೆ? ಛೀ! ಯದುವಂಶ ಕುಲಘಾತಕಿ, ವಿಶಾಲವಾದ ಸೂರ್ಯ ವಂಶದ ಕೀರ್ತಿಯನ್ನು ಸುಟ್ಟು ಹಾಕಿ ಅಧರ್ಮ ಕಾರ್ಯವನ್ನು ಮಾಡಿ ಶತ್ರುವಾಗಿ ನಿಂತಿರುವ ನಿನ್ನನ್ನು ಹೀಗೆಯೇ ಬಿಟ್ಟಿದ್ದೆ. ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯರೆಲ್ಲರಿಗೂ ನಿನ್ನಂತ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು. ಅಣ್ಣ ರಾಮಣ್ಣ ಅರಣ್ಯ ಕಟ್ಟುತ್ತ ಬಣ್ಣಪಡಿಸುತ್ತಲೇ, ಅಣ್ಣ ರಾಮಣ್ಣ ಅರಣ್ಯ ಕಟ್ಟುತ್ತ ಬಣ್ಣಪಡಿಸುತ್ತಲೇ ಕನ್ಯೆಯಾಗುವ ಎನ್ನುತ್ತ ಬೇಗನ, ಕನ್ಯೆಯಾಗುವ ಎನ್ನುತ್ತ ಬೇಗನ ಪುಣ್ಯ ಕಳೆದಳೆ ತನ್ನ ಪತಿಯನ್ನು, ಪುಣ್ಯ ಕಳೆದಳೆ ತನ್ನ ಪತಿಯನ್ನು ಕೊಲ್ಲುವೆನು ಈ ನೀಚ ಕೈಕೆಯನ, ನಿಲ್ಲದಿ ಬರದಿ ಕೊಲ್ಲುವೆನು ಈ ನೀಚ ಕೈಕೆಯನ. ನಾರಿಯಂದದಿ ತೋರಿ ಪ್ರೀತಿಯ ತೋರಿ ತಂದೆಗ ಮೀರಿ ಸೆಳೆದಳೆ, ನಾರಿಯಂದದಿ ತೋರಿ ಪ್ರೀತಿಯ ತೋರಿ ತಂದೆಗ ಮೀರಿ ಸೆಳೆದಳೆ. ಎಮ್ಮಾರಿಯಲು ತಲೆ ಕೊಲ್ಲುವೆನು ಈ ನೀಚ ಕೈಕೆಯನ, ನಿಲ್ಲದಿ ಬರದಿ ಕೊಲ್ಲುವೆನು ಈ ನೀಚ ಕೈಕೆಯನ. ಆದ್ದರಿಂದ ನಿನ್ನನ್ನು ಕೊಲ್ಲು, ನನ್ನ ಮನಸ್ಸಿನ ಕ್ರೋಧವನ್ನು ಇರಿಸಿಕೊಳ್ಳುವೆನು. ಸಾರ್ಥನಾಗೋ. ಮಾತೆಯ ಕೊಲ್ಲುವರೆ ಮಾನಿತನೇ, ಮಾತೆಯ ಕೊಲ್ಲುವರೆ ಮಾನಿತನೇ, ನೀತಿವಂತನು ನೀನು ಭ್ರಾಂತನಾದ ಏಕೆ ಮಾತೆಯ? ಇನವಂ ಭೂಪನ, ಇನವಂ ಭೂಪನ ಮನವನ ವಿತಳ ಕುಲನಾಥಗೈದಳ ಮಾತಾ. ಅಗ್ರಜ, ಶಾಂತನಾಗು. ಮಾತೃವಧೆ ಮಹಾಪಾಪಕರ. ಆದ್ದರಿಂದ ನಾವೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ.
ಸರಿಯಾಗಿ ಹೇಳಿದೆ ಶತ್ರುಘ್ನ. ಈ ಪಾಪಿಷ್ಟವನ್ನು ಕೊಂದು ನನ್ನ ಖಡ್ಗಕ್ಕೆ ಕುಂದನ್ನು ತರಿತಿದ್ದೆ. ನಡೆ ಸಹೋದರ, ನಾವು ಇಲ್ಲಿ ಒಂದು ಕ್ಷಣವೂ ನಿಲ್ಲುವುದು ಬೇಡ. ಸ್ವಲ್ಪ ತಾಳು ಕಂದ, ಆಗಿದ್ದು ಆಗಿ ಹೋಯಿತು. ಈಗಲಾದರೂ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ಸುಖದಿಂದ ಬಾಳು, ಅದೇ ನನ್ನ ಸಂತೋಷ ಕಂದ. ನನ್ನ ಮಾತನ್ನು ಕೇಳು. ಏನು? ನಾನು ಪಟ್ಟಾಭಿಷೇಕ ಮಾಡಬೇಕೆ? ಈ ನಿನ್ನ ಸ್ವಾರ್ಥದ ಸಿಂಹಾಸನವನ್ನೇರಬೇಕೆ? ಹೌದು ಕಂದ. ರಾಮನಿಲ್ಲದ ಈ ಅರಮನೆಯಲ್ಲಿ ನಾನು ಹೇಗೆ ಬದುಕಲಿ? ನಾನು ಹೇಗೆ ಬದುಕಲಿ? ರಾಮನಿಲ್ಲದ ಅರಮನೆ ರಾಮನಿಲ್ಲದ ಅರಮನೆ ರವಿಯಿಲ್ಲದ ಆಕಾಶ ಲಕ್ಷ್ಮಣನಂ ತೆರಳಲ್ಕೆ ಅವಲಕ್ಷಣವಾಯಿತೇ ಮಾತೆ ಸೀತೆಯ ನಗಲಿ, ಮಾತೆ ಸೀತೆಯ ನಗಲಿ, ಭಾಗ್ಯರಹಿತರಾದವು ನಾವು. ಆ ಸೌಮಿತ್ರಿಗೊದಗಿದ ಸೌಮಿತ್ರಿಗೊದಗಿದ ರಾಮ ಸೇವ ಭಾಗ್ಯ ಪಾಪಿ ಭರತನ ಪಾಲ್ ಇಲ್ಲದಾಯಿತೇ. ರಾಮ 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 ರಾಮಚಂದ್ರ ರಾಮ ರಾಮ ನರಾವತಾರನಾದ ಶ್ರೀರಾಮಚಂದ್ರನನ್ನು ಕಾಡಿಗಟ್ಟಿ, ತಂದೆಯನ್ನು ಯಮಪುರಿಗಟ್ಟಿ, ಮಾಡಬಾರದ ಕೃತ್ಯಗಳನ್ನು ಮಾಡಿ ಪಾಪಿಯಾಗಿ ನಿಂತಿರುವ ನಿನ್ನ ಮುಖವಲೋಕನವೇ ಅಸಹ್ಯಕರ. ಶತ್ರುಘ್ನ, ನಡೆ ಹೋಗೋಣ. ನೋಡು ದೇವಿ ಗದಿಯ, ಜಾನಕಿ ನೋಡು ದೇವಿ ಗದಿಯ.
ಲಕ್ಷ್ಮಣ ಪೂರ್ಣ ಪವಾಂಜಲಿರುವ ಗಂಗಾಮತಿಗೆ ನಮಸ್ಕರಿಸೋಣ ಬನ್ನಿ. ಗಂಗಾಮತಿಗೆ ನಮಸ್ಕರಿಸೋಣ. ಸುರನರ ಸೇವಿತೆ ಮರಗಂಗೆ ಸುರನರ ಸೇವಿತೆ ಮರಗಂಗೆ ಪರಮ ಪಾವನೆ ಕರುಣಾರ ಗಂಗೆ
ಗಂಗಾ ಮಾತೆ 14 ವರ್ಷಗಳ ಕಾಲ ವನವಾಸವನ್ನು ಕಳೆಯುವವರೆಗೂ ನಮಗಾವ ವಿಪತ್ತು ಬಾರದ ಹಾಗೆ ನಮ್ಮನ್ನು ಅರಸಿ ಕಾಪಾಡಬೇಕೆಂದು ಇದೋ ದೇವಿ ನಿನ್ನಲ್ಲಿ ಸೆರಗೊಡ್ಡಿ ನಾನು ಬೇಡಿಕೊಳ್ಳುತ್ತಿರುವೆನು. ಹಾಗ್ರಜ, ಈ ಗಂಗಾ ನದಿಯು ಈ ಭೂಲೋಕಕ್ಕೆ ಹೇಗೆ ನಿರ್ಮಿತವಾಯಿತು? ಲಕ್ಷ್ಮಣ, ಅಣ್ಣ. ಹಿಂದೆ ಸಗರ ಚಕ್ರವರ್ತಿಯ 60,000 ಜನ ಮಕ್ಕಳು ಯಾಗದರ ಕುದುರೆಯನ್ನು ಹುಡುಕಿಕೊಂಡು ಕಪಿಲ ಮಹಾಋಷಿಯ ಶಾಪಕ್ಕೆ ಸಿಕ್ಕಿ ಪಾತಾಳದಲ್ಲಿ ಮೃತಪಟ್ಟರಂತೆ. ಅವರಿಗೆ ಮೋಕ್ಷ ಅವರ ಮೊಮ್ಮಗನಾದ ಭಗೀರಥನು ಘೋರವಾದ ತಪಸ್ಸನ್ನು ಆಚರಿಸಿ ದೇವಲೋಕಲಿದ್ದ ಗಂಗೆಯನ್ನು ಈ ಭೂಲೋಕಕ್ಕೆ ತಂದು ಆ 60,000 ಜನ ಮಕ್ಕಳಿಗೂ ಸ್ವರ್ಗವನ್ನು ಉಂಟು ಮಾಡಿದರಂತೆ. ನಮ್ಮ ಶಗರ ಹುಣಸರು ತಂದುದರಿಂದ ಈ ನದಿಯು ಸಂಗಮಕ್ಕೆ ಸಾಗರೈತು ಸಹೋದರ. ಅಗ್ರಜ, ನಾನಿಂದು ಧನ್ಯನಾದೆನು. ಲಕ್ಷ್ಮಣ, ಅಣ್ಣ, ನಾವು ಇಲ್ಲೇ ಇರುವುದಾದರೆ ಪುರನಿವಾಸಿಗಳು ಬಂದು ನಮ್ಮನ್ನು ಬಾಧ ಕಡಿಸಬಹುದು. ಈ ನದಿಯನ್ನು ದಾಟಬೇಕಾಗಿರುವುದಲ್ಲ. ನದಿ ಹೊರ ತನಕ ಎಲ್ಲರೂ ಈ ವಟವೃಕ್ಷಗಳಲ್ಲಿ ವಿಶ್ರಮಿಸಿಕೊಳ್ಳಿ. ಹಾಗೆ ಆಡುವುದು. ಶತ್ರುಘ್ನ, ಅಣ್ಣ, ಎಲ್ಲಿ ನೋಡಿದರೂ ಶ್ರೀರಾಮಚಂದ್ರನ ದರ್ಶನವೇ ಆಗಲಿಲ್ಲ. ಅವನನ್ನು ನೋಡದೆ ಅಯೋಧ್ಯೆಗೆ ಹಿಂದಿರುಗಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಹೇ ರಾಘವ, ನಿನ್ನನ್ನು ನೋಡಬೇಕೆಂದು ಅಂಬರಿಸುತ್ತಿರುವ ನನ್ನ ಮನದ ಆಸೆಯನ್ನು ಪೂರೈಸು ಪ್ರಭು, ಪೂರೈಸು. ಅಣ್ಣ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ಎಲ್ಲಿಯಾದರೂ ಸರಿ ಶ್ರೀರಾಮಚಂದ್ರನನ್ನು ಹುಡುಕೋಣ. ನಡೆಯೋಣ, ಹೋಗೋಣ. ಬಾ ಸಹೋದರ, ಹಾಗೇ ಆಗಲಿ. ಲಕ್ಷ್ಮಣ, ಅತ್ತ ನೋಡು ಸಹೋದರ, ಆಕಾಶಗೂ ಭೂಮಿಗೂ ಏಕಸವಾಗಿ ಧೂಳೇಳ್ತಿರುವುದು ಸಹೋದರ. ಅಣ್ಣ, ಕಡಿಯುವುದು ಅರಸಿರವನು ನಾ ಮೇರಿದ ಕೋಪದ ಕಾಮದಲ್ಲಿ. ಅಣ್ಣ, ಕಡಿಯುವುದು ಅರಸಿರವನು ನಾ ಮೇರಿದ ಕೋಪದ ಕಾಮದಲ್ಲಿ. ತಾಯಿಯ ಮಾತನ್ನು ಕೇಳುತ್ತ ತಾನು ಭೀತಿಯಿಂದಲೇ ಬರುತ್ತೇನು. ತಾಯಿಯ ಮಾತನ್ನು ಕೇಳುತ್ತ ತಾನು ಭೀತಿಯಿಂದಲೇ ಬರುತ್ತೇನು. ಸಾಧಿಸಿ ಅವನ ಶಿರವನ್ನು ಕಡಿಮೆ, ಸಾಧಿಸಿ ಅವನ ಶಿರವನ್ನು ಕಡಿಮೆ. ಕಡಿಯುವುದು ಅರಸಿರವನು ನಾ ಮೇರಿದ
ಲಕ್ಷ್ಮಣ. ಭರತನು ತನ್ನ ತಾಯಿಯ ಮಾತನ್ನು ಕೇಳಿ ನಮ್ಮ ಮೇಲೆ ಯುದ್ಧಕ್ಕೆ ಬರುವಂತೆ ತೋರುತ್ತಿದೆ. ಬೇಗ ನನಗೆ ಅನುಜ್ಞೆಯನ್ನು ಕೊಡು, ಅವರನ್ನೀಗಲೇ ಸಮ್ಮರಿಸಿ ಬರುವೆನು. ನಿಧಾನಿಸು ಸಹೋದರ, ನಿಧಾನಿಸು. ನನ್ನ ತಮ್ಮನಾದ ಭರತನು ಅಂತ ದುಷ್ಕರಲ್ಲ, ಹತ್ತಿರಕ್ಕೆ ಬರಲಿ, ವಿಚಾರವನ್ನು ತಿಳಿಯೋಣ. ಹಾಗೇ ಆಗಲಿ. ಅಗ್ರಜ, ಅಗ್ರಜ, ಇದೋ ನಿಮಗೆ ನಮಸ್ಕರಿಸುವೆವು. ಶತ್ರುಘ್ನ, ನಿಮಗೆ ಮಂಗಳವಾಗಲಿ. ಮೇಲೆ ಕೇಳಿ ಸಹೋದರರೇ. ಅಗ್ರಜ, ಭರತ, ನೀವು ನಮ್ಮನ್ನು ಬಿಟ್ಟು ಅರಣ್ಯಕ್ಕೆ ಬರಬಹುದೇ? ನಾವು ನಿಮಗೆ ಮಾಡಿದ ಅಪರಾಧವಾದರೂ ಏನು? ಭರತ, ಶತ್ರುಘ್ನ, ಎಲ್ಲರೂ ಹೌದು ಅಣ್ಣ, ನಾವು ಸಹ ಈ ಲಕ್ಷ್ಮಣನ ಹಾಗೆ ನಿಮ್ಮ ಒಡ ಹುಟ್ಟಿದವರಲ್ಲವೇ? ಆದ್ದರಿಂದ ನಮ್ಮನ್ನು ಸಹ ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಬೇಕೆಂದು ಕೇಳಿಕೊಳ್ಳುವೆ. ಸಹೋದರರೇ, ಎಲ್ಲರೂ ನನ್ನೊಡನೆ ಅರಣ್ಯಕ್ಕೆ ಬರುವುದಾದರೆ ಪಟ್ಟಣದಲ್ಲಿ ತಂದೆ ತಾಯಿಗಳ ಸೇವನ್ನು ಮಾಡುವರಾರು. ನೀವೇ ಯೋಚಿಸಿ ನೋಡಿ. ಭರತ, ಶತ್ರುಘ್ನ, ಪಟ್ಟಣದಲ್ಲಿ ಎಲ್ಲರೂ ಸೌಖ್ಯದಿಂದಿರುವರೇ? ಅಗ್ರಜ, ತಂದೆಯವರು ಇನ್ನೆಲ್ಲಿರುವರು? ಭರತ, ಅಣ್ಣವರು ಏನಾದರೂ ಬೇಗ ಹೇಳಬಾರದೆ? ಅಣ್ಣ, ನೀವು ಅಯೋಧ್ಯೆಯನ್ನು ಬಿಟ್ಟು ಅರಣ್ಯಕ್ಕೆ ಹೊರಟ ಕೂಡಲೇ ನಿಮ್ಮ ವ್ಯಸನದಿಂದ ತಂದೆಯವರು ಸ್ವರ್ಗಸ್ಥರಾದರನ್ನ. ರಾಮ ರಾಮ ಎಂದು 2 ಅಕ್ಷರಗಳನ್ನು ನಿಮ್ಮ ನಾಲಿಗೆಯಲ್ಲಿ ನುಡಿತಿದ್ದೀರಿ. ಅಂತ ರಾಮನಿಗೆ ಮೋಸವನ್ನು ಮಾಡಿ ಪರಲೋಕವನ್ನು ಸೇರಿದಿರಾ? ಶಿವ ಶಿವ, ನಿಮ್ಮ ಬಳಿಯಲ್ಲಿದ್ದುಕೊಂಡು ನಿಮ್ಮ ಬಾಯಲ್ಲಿ ಜಲವನ್ನು ಬಿಡುವ ಭಾಗ್ಯವೂ ನಮಗಿಲ್ಲವೈತೆ. ನಾವೆಂತ ಹತಭಾಗ್ಯರು, ತಾವೆಂತ ಹತಭಾಗ್ಯರು. ಭರತ, ಅಣ್ಣ, ಶತ್ರುಘ್ನ, ನೀವೆಲ್ಲವೇ ಭಾಗ್ಯಶಾಲಿಗಳು. ಅಣ್ಣ, ನಿನಗಿಲ್ಲದ ಭಾಗ್ಯವು ನನಗೆಲ್ಲಿಂದ ಬರಬೇಕಣ್ಣ? ತಂದೆಯವರ ಮರಣ ಕಾಲದಲ್ಲಿ ನಾವು ಕೂಡ ಅವರ ಬಳಿಯಲ್ಲಿ ಇರಲಿಲ್ಲ. ಜನರ ಮರಣ ಕಾಲದಲ್ಲಿ ನೀವು ಸಹ ಇರಲಿಲ್ಲವೇ? ಹೌದು ಅಣ್ಣ. ದಶರಥ ಚಕ್ರವರ್ತಿ ಎನಿಸಿ ನಾಲ್ವರ ಉಪಚಾರವಿಲ್ಲವೈತೆ ಜನಕ. ಜನಕ 4 ಜನ ಸುಪುತ್ರರನ್ನು ಪಡೆದು ಯಾರಿಂದ ಬಾಯಲ್ಲಿ ಜಲವನ್ನು ಬಿಡಿಸುವ ಭಾಗ್ಯವೂ ನಿಮಗಿಲ್ಲವೈತೆ? ಶಿವ ಶಿವ, ನಾವೆಂತ ಹತಭಾಗ್ಯರು, ನಾವೆಂತ ಹತಭಾಗ್ಯರು. ಅಣ್ಣ, ಚಿಂತಿಸಿ ಫಲವಿಲ್ಲ. ನಡೆಯಿರಿ, ಪಟ್ಟಣಕ್ಕೆ ಹೋಗೋಣ. ತಂದೆಯ ಉತ್ತರ ಕ್ರಿಯಾದಿಯನ್ನು ಮಾಡಲು ನಡೆಯಿರಿ, ಪಟ್ಟಣಕ್ಕೆ ಹೋಗೋಣ. ಶತ್ರುಘ್ನ, ನಾನು 14 ವರ್ಷ ತೀರುವ ತನಕ ಪುರಪ್ರವೇಶವನ್ನೂ ಮಾಡುವುದಿಲ್ಲ. ಬನ್ನಿ, ಇಲ್ಲೇ ತಂದೆಗೆ ಜಲಾಂಜಲಿನೂ ಕೊಡೋಣ. ಅಣ್ಣ, ಶತ್ರುಘ್ನ, ನೀವಿಂದು ಪಟ್ಟಣಕ್ಕೆ ತಿರುಗಿ ರಾಜ್ಯ ಕಾರ್ಯದಲ್ಲೇ ನಿರತರಾಗಿ. ಅಣ್ಣ, ಲಕ್ಷ್ಮಣ, ಭರತ, ಏನು ಹೇಳುತ್ತಿರುವಿರಿ? ನಿಮಗೆ ಯೋಗ್ಯವಾದ ಸಿಂಹಾಸನವನ್ನೇರಲು ನನ್ನಿಂದ ಸಾಧ್ಯವೇ? ತಾವೇ ಜಯ ಮಾಡಿಸಬೇಕೆಂದು ವಿನಮ್ರದಿಂದ ಪ್ರಾರ್ಥಿಸಿಕೊಳ್ಳುವೆನು. ಭರತ, ಅಣ್ಣಾತ ಪಿತೃಗಳ ವಾಕ್ಯವನ್ನು ಪರಿಪಾಲಿಸುವುದು ಮಕ್ಕಳಾದ ನಮ್ಮ ಕರ್ತವ್ಯ. ಸಹೋದರ, ನೀವೇ ಯೋಚಿಸಿ ನೋಡಿ. ಅಣ್ಣ, ನೀವು ಬರಲು ಸಾಧ್ಯವಿಲ್ಲದವಾದರೆ ನಿಮ್ಮ ಪಾದುಕೆಗಳನ್ನಾದರೂ ಕರುಣಿಸಿ ಅವುಗಳನ್ನು ತೆಗೆದುಕೊಂಡು ಹೋಗಿ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನೆಪ ಮಾತ್ರಕ್ಕೆ ರಾಜ್ಯಭಾರ ಮಾಡುವೆನು. ಇದಕ್ಕಾದರೂ ಅನುಮತಿಯನ್ನು ಕರುಣಿಸಿ ಪ್ರಭು. ಭರತ, ಅಣ್ಣ, ಭರತ, ನಿನ್ನ ಭಕ್ತಿ ಎಷ್ಟು ಅಪರಿಮಿತವಾದದ್ದು. ಲಕ್ಷ್ಮಣ, ಅಣ್ಣ, ಭರತನ ಭಕ್ತಿಯನ್ನು ನೋಡಿದೆಯಾ ಸಹೋದರ? ಈತನಲ್ಲಿ ಬನ್ನಿ ಕೇಳಿಕೊ. ಸಹೋದರ, ಅಣ್ಣ, ಭರತ, ಅಗ್ರಜ, ನಾನು ಹರಿಯದೆ ದುಡುಕಿ ಮಾತನಾಡಿದನು, ನನ್ನನ್ನು ಕ್ಷಮಿಸು ಸಹೋದರ. ಅಗ್ರಜ, ಏನು ಹೇಳುತ್ತಿರುವಿರಿ? ನೀವು ಹೇಳುತ್ತಿರುವ ಮಾತು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಮ್ಮಿಂದೇನಾದರೂ ಸರ್ವ ಅಪರಾಧವಾಗಿದ್ದರೆ ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ಭರತ, ಅಗ್ರಜ, ಬಹಳ ಸಂತೋಷ. ಲಕ್ಷ್ಮಣ, ಅಣ್ಣ, ಇವರಿಗೆ ಪಾದಿಕೆಗಳನ್ನು ಕೊಟ್ಟು ಕಳಿಸುವ ಸಹೋದರ. ಆಗಬಹುದು ಸಹೋದರರೇ. ಅಗ್ರಜ,
ಇದು ಪಾದುಕೆಗಳನ್ನು ತೆಗೆದುಕೊಳ್ಳಿ. ಅಗ್ರಜ, ಮಹಾಪ್ರಸಾದ. ಅಗ್ರಜ, ನಾವು ಹೊರಡುವೆವು. ನೀವು 14 ವರ್ಷ ಕಳೆದ ಮರುದಿನವೇ ಅಯೋಧ್ಯೆಗೆ ಬಂದು ನಮಗೆ ದರ್ಶನವನ್ನು ನೀಡದಿದ್ದರೆ ನಾವು ಅಗ್ನಿಯಲ್ಲಿ ಪ್ರವೇಶಿಸಿ ಪ್ರಾಣತ್ಯಾಗವನ್ನು ಮಾಡಿದೆವು. ಇದು ಸತ್ಯವೆಂದು ಭಾವಿಸಿ. ಹೌದು ಅಗ್ರಜ, 14 ವರ್ಷ ಕಳೆದ ಮರುದಿನವೇ ಬಂದು ನಮಗೆ ದರ್ಶನವನ್ನು ಕೊಡದೆ ಹೋದರೆ ನಾವು ಅಗ್ನಿ ಪ್ರವೇಶ ಮಾಡುವುದು ಸತ್ಯವೆಂದು ಭಾವಿಸಿ. ಅಗ್ರಜ, 14 ವರ್ಷಗಳನ್ನು 14 ದಿನಗಳಂತೆ ಕಳೆದು ಮರುದಿನವೇ ಎದ್ದಕ್ಕೆ ತೆರಳುವೆನು. ಸಂತೋಷದಿಂದ ಒಂದಿನೇ ಸಹೋದರವೇ. ಆಗಬಹುದು ಅಣ್ಣ. ಸೀತಾರಾಮ ಸಹಿತ ದರ್ಶನವನಿದೆಯ. ಸೀತಾರಾಮ ಸಹಿತ ದರ್ಶನವನಿದೆಯ. ನಿನ್ನಯ ಪಾದಗಳನ್ನು ರಾಮ ನಿನ್ನಯ ಪಾದಗಳನ್ನು ಪೂಜಿಸಿ ಆರಾಧಿಸುವೆವು. ಪೂಜಿಸಿ ಆರಾಧಿಸುವೆವು. ಮುಕ್ತಿ ತೋರು ಮಾಧವ, ಮುಕ್ತಿ ತೋರು ಮಾಧವ. ಸೀತಾರಾಮ ಸಹಿತ ಸಮವನಿದೆಯ. ರಾಮ ಅಣ್ಣ, ನಾವು ಇಲ್ಲೇ ಇರುವುದಾದರೆ ಪುರಾನಿವಾಸಿಗಳು ಬಂದು ನಮ್ಮನ್ನು ಆಳಗಾಗಿ ಬಾಧಿಕಪಡಿಸುವುದಲ್ಲ. ನದಿ ವರನ್ ಬರು ತನಕ ಎಲ್ಲರೂ ಹಾಗೆ ಆಗಲಿ. ರಾಮ 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 ರಘುವಂಶ ಸೋಮ ಅನಿತಾತ ರಾಮ ಶ್ಯಾಮ ಸುಂದರಾಂಗ. ಅನಿತಾತ ರಾಮ ಶ್ಯಾಮ
ನಮಸ್ಕರಿಸಿ ಯುವರಾಜನೇ, ನಿನಗೆ ಮಂಗಳ. ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವು ಕ್ಷೇಮವೇ? ಶ್ರೀರಾಮಚಂದ್ರ ಪ್ರಭು, ತಮ್ಮ ದಿಂದ ನಾವೆಲ್ಲರೂ ಸೌಖ್ಯದಿಂದಿದ್ದೇವೆ. ಆದರೆ ತಮಗೊದಗಿರುವ ಈ 14 ವರ್ಷದ ವನವಾಸವನ್ನು ಕೇಳಿ ನನಗೆ ಸಹಿಸಲಾಗದಷ್ಟು ಸಂಕಟವಾಗುತ್ತಿರುವ ಶ್ರೀರಾಮಚಂದ್ರ, ನಿಮಗೆ ಈ ಒದಗಿರುವ 14 ವರ್ಷದ ವನವಾಸವನ್ನು ನಮ್ಮ ಸಿಂಗಬೇರಿಪುರದಲ್ಲೇ ವಾಸಿಸುತ್ತ ನಮ್ಮನ್ನೆಲ್ಲರನ್ನೂ ಉದ್ಧಾರಗೊಳಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು. ಯುವರಾಜನೇ, ನಾನು 14 ವರ್ಷ ವನವಾಸಕ್ಕೆ ಬಂದುದರಿಂದ ನಾನು ಪ್ರವೇಶವನ್ನು ಮಾಡುವುದಿಲ್ಲ. ನೀನು ಒಂದು ವೇಳೆ ನನಗೆ ಉಪಕಾರವನ್ನು ಮಾಡುವುದಾದರೆ ಈ ನದಿಯನ್ನು ನಮ್ಮನ್ನು ಆಚೆಗೆ ದಾಟಿಸಬಲ್ಲೆಯಾ? ಸ್ವಾಮಿ, ಭವಸಾಗರವನ್ನೇ ದಾಟಿಸಬಲ್ಲ ನಿಮ್ಮನ್ನು ಈ ಸಣ್ಣ ನದಿಯನ್ನು ದಾಟಿಸುವ ಶಿವೋಗವು ನನಗೆ ಬಂದೊದಗಿತಲ್ಲ ಸ್ವಾಮಿ. ನಾನೇ ಧನ್ಯನು. ಸ್ವಲ್ಪ ನಿಲ್ಲಿ.
ನಿನ್ನನ್ನು ಪೂಜಿಸಿ ಧನ್ಯನಾದೆನು ನಾ ರಾಮ. ಜನಕೀಯ ರಮಣನ ಜನಕರ ಜನಜನ ಜನಕೀಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನ ಧನ್ಯನಾದನ ಜನಕರ ಜನಕೀಯ ರಮಣನ ಜಾನಕೀಯ ರಮಣನ. ಆಪ ತೊಳೆವ ಪರಮಾತ್ಮನ ಶ್ರೀರಾಮನ ಪಾಪ ತೊಳೆವ ಪರಮಾತ್ಮನ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಧನ್ಯನಾದೆನ ಜನಕರ ಜನಕೀಯ ರಮಣನ ಜನಕೀಯ ರಮಣನ ಜನಕೀಯ ರಮಣನ ರಾಮ ರಾಮ ರಾಮಚಂದ್ರ ಸ್ವಲ್ಪ ನಿಲ್ಲಿ. ನೀವು ಬಂದು ಕರೀತಿಲ್ಲ ರಾಮ ರಾಮ ರಾಮ
ನೋಡಂಬಿಗ ಅದರಿಂಬ ನೋಡಿ ನಡೆ ಸಂಭ್ರಮದಿಂದ ನೋಡಂಬಿಗ ಅದರಿಂಬ ನೋಡಿ ನಡೆ ಅಂಬಿಗ ನಾನಿನ ನಂಬಿದೆ ಜಗದಂಬಾರ ಮನನಿನ ಅಂಬಿಗಾ ಓ ಅಂಬಿಗಾ ಆರು ಚೆರೆ ನೋಡಂಬಿಗ ಅದು ಬೀರಿ ಬರುತ್ತಲಿದೆ ಅಂಬಿಗ ಆರು ಚೆರೆ ನೋಡಂಬಿಗ ಅದು ಬೀರಿ ಬರುತ್ತಲಿದೆ ಅಂಬಿಗ ಸಂಭ್ರಮದಿಂದ ನೋಡಂಬಿಗ ಅದರಿಂಬ ನೋಡಿ ನಡೆ ಸಂಭ್ರಮದಿಂದ ನೋಡಂಬಿಗ ಅದರಿಂಬ ನೋಡಿ ನಡೆ ಅಂಬಿಗ ನಾಡಿನ ನಂಬಿದೆ ಜಗದಂಬಾರ ಮನನಿನ ಅಂಬಿಗ ಓ ಅಂಬಿಗ ರಾಮ ಪ್ರಭು ಶ್ರೀರಾಮಚಂದ್ರ ತಮ್ಮನ್ನು ದಳವನ್ನು ಸೇರಿಸಿದೆ. ತಮ್ಮ ಅಪ್ಪಣೆಯಾದರೆ ನಾನಿನ್ನೂ ಹೋಗಿ ಬರುತ್ತೇನೆ. ಯುವರಾಜನೇ, ನಿನಗೆ ಮಂಗಳವಾಗಲಿ, ನೀನಿನ್ನು ಹೋಗಿ ಬನ್ನಿ. ಸೀತಾ, ಜಾನಕಿ, ಸೀತಾ, ಸ್ವಾಮಿ, ಪಪ್ಪ ಹೊರೆಯೋ ದೇವಾ ಹರ ಹರ ಶಂಕರ ಹೊರೆಯೋ ದೇವಾ ಹರೇ ಮುಖ ಜನಕನ ಪರಮ ಕರುಣಾಕರ ಹರೇ ಮುಖ ಜನಕನ ಪರಮ ಕರುಣಾಕರ ಹರ ಹರ ಶಂಕರ ಹೊರೆಯೋ ದೇವಾ ಗಂಗಾಧರನ ಗದದ್ಮುಖ ಚರಣ ಗಂಗಾಧರನ ಗದದ್ಮುಖ ಚರಣ ಮಂಗಳಾಂಗನ ಪಾಲಿತು ದೇವಾ ಮಂಗಳಾಂಗನ ಪಾಲಿತು ದೇವಾ ಹರ ಹರ ಶಂಕರ ಹೊರೆಯೋ ದೇವಾ ಹರ ಹರ ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ಕೈಲಾಸಪತಿ ಕಾಪಾಡು ದೇವ ಕೈಲಾಸಪತಿ ಕಾಪಾಡು ದೇವ ನಮಸ್ಕರಿಸುವೆ. ಅಗ್ರಜ, ಈ ಆಶ್ರಮ ಯಾವುದು? ಎಷ್ಟೊಂದು ಮನೋಹರವಾಗಿ ಕಾಣುತ್ತಿದೆ ಅಲ್ಲ ಲಕ್ಷ್ಮಣ, ಅಣ್ಣ. ಇದೇ ಅಗಸ್ತ್ಯ ಮಹರ್ಷಿಗಳ ಆಶ್ರಮವು. ಬನ್ನಿ, ಪೂಜ್ಯರಿಗೆ ನಮಸ್ಕರಿಸೋಣ. ಪೂಜ್ಯರಿಗೆ ನಮಸ್ಕರಿಸಿ. ನಿಮಗೆ ಮಂಗಳವಾಗಲಿ ರಾಮಚಂದ್ರ. ಗುರುದೇವ, ನಿಮಗೆ ಮಂಗಳವಾಗಲಿ. ಬನ್ನಿ, ಗುರುದೇವ, ಇದೋ ನಮಸ್ಕರಿಸುವೆ. ನಿಮಗೆ ಮಂಗಳವಾಗಲಿ ತಾಯಿ. ತಾಯಿ ಸೀತಾ,
ಸುಮಂಗಲಿ ಭಾವ, ಧನ್ಯವಾದೇನು ಗುರುದೇವ. ರಾಮ ಲಕ್ಷ್ಮಣರೊಡಗೂಡಿ ಕಾಡಿಗೆ ಬಂದಿರಲು ಕಾರಣವೇನುವ ತಾಯಿ? ತಮಗೆ ತಿಳಿದಿರುವ ವಿಚಾರವೂ ಹೌದಿರುವುದು. ಇದು ಚಿಕ್ಕಮ್ಮನ ಆಜ್ಞೆ. ವಿಧಿ ಸಂತೋಷದಲ್ಲಿಸುತ್ತೆ ವಿಧಿಯನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ನಾವು ಮಾಡತಕ್ಕದ್ದೇನು? ರಾಮ ಲಕ್ಷ್ಮಣ ಸೀತಾ ಒಳಗೂಡಿ ಮಂದಿರಕ್ಕೆ ಬಂದಿರುವುದರಿಂದ ನಮ್ಮ ಋಷಿವರ್ಗದವರಿಗೆಲ್ಲ ಬಹಳ ಸಂತೋಷವಾಯಿತು, ಬಹಳ ಆನಂದವಾಯಿತು ತಾಯಿ. ರಾಮ ಲಕ್ಷ್ಮಣ ಪರಮೇಶ್ವರನು ಕೊಟ್ಟಿರುವ ಈ ಕೋದಂಡವನ್ನು ಸ್ವೀಕರಿಸಬಹುದೆಂದು ಲಕ್ಷ್ಮಣ ನೀವು ಸಹ ಸ್ವೀಕರಿಸಬಹುದಲ್ಲ? ಇಂದಿನಿಂದ ನಿಮಗೆ ಕೋದಂಡಪಾಣಿ ಎಂಬ ನಾಮಾಂಕಿತವನ್ನು ಪ್ರಪಂಚವೆಲ್ಲ ಹರಡಲಿ. ಧನ್ಯರಾದೆವು ಪೂಜ್ಯರೇ. ನಮ್ಮ ವಾಸ ಸ್ಥಳಕ್ಕೆ ಯೋಗ್ಯವಾದ ಸ್ಥಳವನ್ನು ಕಲ್ಪಿಸಿಕೊಡಬೇಕೆಂದು ನಾವು ರಾಮಚಂದ್ರ ಅಲ್ಲಿ ಕಾಣುವುದ ಪಂಚವಟಿ ಅರಣ್ಯ, ಅಲ್ಲಿ ಸಪ್ತಮ ಋಷಿಗಳ ಆಶ್ರಮ ಇರುವುದು. ತಾವು ಅಲ್ಲಿಗೆ ಹೋಗಬಹುದು. ನೀವು ವಾಸಸ್ಥಾನಕ್ಕೆ ಬಹಳ ಅನುಕೂಲವಾಗಿರುವುದು, ಅಲ್ಲಿಗೆ ಹೋಗಬಹುದು. ವಿಧಿ ಸ್ವತಂತ್ರವೆನಿಸುತ್ತೆ. ದೇವ ರಾಮಚಂದ್ರ ಸೀತಾ ಜಾನಕಿ ನೀವು ಅರಣ್ಯಕ್ಕೆ ಹೋಗಬೇಕು. ನಿಮಗೆ ಮಂಗಳವಾಗಲಿ, ಹೋಗಿ ಬನ್ನಿ. ರಾಮ ಲಕ್ಷ್ಮಣ ನಿಮಗೆ ಮಂಗಳವಾಗಲಿ, ಹೋಗಿ ಬನ್ನಿ. ಸೀತಾ ಲಕ್ಷ್ಮಣ ನಿಮಗೆ ಮಂಗಳವಾಗಲಿ, ಹೋಗಿ ಬನ್ನಿ. ಧನ್ಯರಾದೆವು ಗುರುದೇವ. ಧನ್ಯವಾದ
ಎಲ್ಲಿ ನೋಡಲು ಶೋಭಿಪ ಅಲ್ಲಲ್ಲಿಯೋ, ಎಲ್ಲಿ ನೋಡಲು ಶೋಭಿಪ ಮಮಲಂಜನೆ ನೀವು ಕಮಲ ಶೋಭಾದೀನ. ಜಾನಕಿ ಜಾನಕಿ, ಈ ವನವನ್ನು ನೋಡುವುದಕ್ಕೆ ಮನಸ್ಸಿಗೆ ಎಷ್ಟೊಂದು ಆನಂದ ಉಂಟು ಮಾಡುತ್ತಿರುವುದು. ಹೌದು ಸ್ವಾಮಿ. ಲಕ್ಷ್ಮಣ, ಅಣ್ಣ. ಈ ವನವನ್ನು ನೋಡಿದೆಯಾ? ನೋಡುವುದಕ್ಕೆ ಮನಸ್ಸಿಗೆ ಎಷ್ಟೊಂದು. ಲಕ್ಷ್ಮಣ, ಹೌದು ಅಗ್ರಜ, ಈ ವನವು ಬಹಳ ಸುಂದರವಾಗಿರುವುದು. ಲಕ್ಷ್ಮಣ ಅಣ್ಣ. ನೀನು ಹೋಗಿ ಫಲ ಪುಷ್ಪಗಳನ್ನು ತೆಗೆದುಕೊಂಡು ಬಾ ಸಹೋದರ. ತಮ್ಮ ಅಪ್ಪಣೆಯಂತೆಯೇ ಆಗಬಹುದು. ನಾನು ಈ ಗೋದಾವರಿಯ ದಡದ ಮೇಲೆ ಒಂದು ಪರ್ಣಶಾಲೆ ನೋಡು. ಪ್ರೇಕ್ಷಕ ಬಂಧುಗಳಲ್ಲಿ ವಿನಂತಿ, ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಮಾಡಿ ನಾಟಕವನ್ನು ಪ್ರಾರಂಭ ಮಾಡುವ. ತಾವೆಲ್ಲ ಸಹಕಾರ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ನಡೆಯುವುದಕ್ಕೆ ಸಹಕಾರ ಕೊಟ್ಟಂತ ವೇದಿಕೆ ಗಣ್ಯರನ್ನು ದಯಮಾಡಿ ಕರಿತೀವಿ, ಅವರಲ್ಲೂ ಕೂಡ ವೇದಿಕೆ ಹೋಗಬೇಕು. ಇವತ್ತಿನ ಕಾರ್ಯಕ್ರಮದನ್ನ ಅಧ್ಯಕ್ಷತೆಯನ್ನು ಎಚ್ ಡಿ ಕುಮಾರಸ್ವಾಮಿ ಅವರು, ಲೋಕಸಭಾ ಸದಸ್ಯರು ಮಂಡ್ಯ, ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಹಾಗೆ ಉದ್ಘಾಟನೆ ಡಿ ಸಿ ತಮ್ಮಣ್ಣನವರು, ಮಾಜಿ ಶಾಸಕರು ಮದ್ದೂರು, ಹಾಗೆ ಕನ ಉಪಸ್ಥಿತಿ ಎಸ್ ಪಿ ಸ್ವಾಮಿ ಅವರು, ಬಿಜೆಪಿ ಮುಖಂಡರು ಮದ್ದೂರು ವಿಧಾನಸಭಾ ಕ್ಷೇತ್ರ, ಶ್ರೀಮತಿ ಕಲ್ಪನಾ ಸಿದ್ದರಾಜ್ ಅವರು, ಮಾಜಿ ಶಾಸಕರು ಮದ್ದೂರು, ಆಸೈ ಮತ್ತು ಜಿ ಮಾದೇಗೌಡ ಅವರು ಟ್ರಸ್ಟ್ಗಳು, ಭಾರತೀಯ ವಿದ್ಯಾಸಂಸ್ಥೆ ಕೆಎಂದೊಡ್ಡಿ, ವಿನಯ್ ರಾಮಕೃಷ್ಣ ಅವರು ಟ್ರಸ್ಟ್ಗಳು, ಹಾಗೂ ಆರ್ ಕೆ ವಿದ್ಯಾಸಂಸ್ಥೆ ಕೆ ಒಂದಗಡೆ. ವಿಶೇಷ ಆಹ್ವಾನಿತರಾಗಿ ಶ್ರೀಮತಿ ಕೌಶಲ್ಯ ಆರ್ಕೆಸ್ಟ್ರಾ ಅವರು, ಅಧ್ಯಕ್ಷರು ಗ್ರಾಮ ಪಂಚಾಯತಿ ಕೆಎಂದೊಡ್ಡಿ, ಚಿಕ್ತಿಮ್ಮೇಗೌಡರವರು ತಾಲೂಕು ಅಧ್ಯಕ್ಷರು ಜೆಡಿಎಸ್ ಘಟಕ ಕೆಎಂದೊಡ್ಡಿ. ವಿಶೇಷ ಆಹ್ವಾನಿತರಾಗಿ ಎಪಿ ರಾಜೇಂದ್ರ ಅವರು, ಮುಖಂಡರು ಆಲ್ಬಿದ್ನಳ್ಳಿ, ರಾಜನವರು ಸಮಾಜ ಸೇವಕರು ಮಾತನಾಡಿನಲ್ಲಿ, ಶ್ರೀಮತಿ ಸುಕನ್ಯಾ ಹನುಮಂತೇಗೌಡರವರು, ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಕರ್ಸಿಕೆರೆ, ಅರವಿಂದ್ ರವರು ಜೆಡಿಎಸ್ ಮುಖಂಡರು ಜೆಡಿಹಳ್ಳಿ. ನಾವು ಕರೆದಂತ ಗಣ್ಯಾತಿ ಗಣ್ಯರು ದಯಮಾಡಿ ವೇದಿಕೆ ಹೋಗ್ಬೇಕಂತ ಕೇಳ್ತಾ, ಹಾಗೆ ಮುಖ್ಯ ಅತಿಥಿಗಳಾಗಿ ಆನಂದ್ ಅವರು, ಉಪ ನಿರೀಕ್ಷಕರು ಕೆಎಂದೊಡ್ಡಿ, ಭೀಮಪ್ಪ ಬನವಾಸಿ ಅವರು, ಉಪ ಆರಕ್ಷಕ ನಿರೀಕ್ಷಕರು ಕೆಎಂದೊಡ್ಡಿ, ಶ್ರೀಮತಿ ಸುಧಾ ಅವರು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕೆಎಂದೊಡ್ಡಿ, ಶಿವರಾಮ್ ಅವರು, ಅಧ್ಯಕ್ಷರು ಸ್ಫೂರ್ತಿ ಬ್ಯಾಂಕ್ ಕೆಎಂದೊಡ್ಡಿ, ಕೆಟಿ ಸುರೇಶ್ ಅವರು ಜೆಡಿಎಸ್ ಮುಖಂಡರು ಕೆಎಂದೊಡ್ಡಿ, ಪುಟ್ಸ್ವಾಮಿ ಅವರು, ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಕಾಡ್ಕೋಟ್ನಳ್ಳಿ, ಯಲಕೇಗೌಡ ಅವರು, ಇಟ್ಟಿಗೆ ವ್ಯಾಪಾರಿಗಳು ಗಿದ್ದದಾಸನ್ ದೊಡ್ಡಿ, ಭರ್ತೇಶ್ ಅವರು, ಮಾಜಿ ಸದಸ್ಯರು ತಾಲೂಕು ಪಂಚಾಯತ್ ಚತುರ್ಸಹಳ್ಳಿ, ವೆಂಕಟೇಶ್ ಅವರು ಜೆಡಿಎಸ್ ತಾಲೂಕು ಉಪಾಧ್ಯಕ್ಷರು ದೇವರಹಳ್ಳಿ, ಪ್ರಕಾಶ್ ಅವರು ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಡಿಎಕೆರೆ, ಸುರೇಶ್ ಗೌಡ್ರ ಅವರು ರೈತ ಸಂಘದ ಮುಖಂಡರು ಸೊಮ್ಮನಹಳ್ಳಿ, ನಾಗರಾಜ್ ಅವರು ಮಾಜಿ ಗ್ರಾಮ ಪಂಚಾಯತ್ ಇಟ್ಟನಹಳ್ಳಿ ಕೊಪ್ಪಲು, ಮೂರ್ತಿ ಅವರು ಜೆಡಿಎಸ್ ಮುಖಂಡರು ಚಿಕ್ಕರಸಿಂಕೆರೆ, ಬೋರಯ್ಯ ಅವರು ಹಳ್ಳಿಕೆರೆ ಮಾಜಿ ಗ್ರಾಮ ಪಂಚಾಯತ್, ಡಿ ಎಂ ಮಂಜೇಗೌಡ ಅವರು ಅಧ್ಯಕ್ಷರು ಗ್ರಾಮ ಪಂಚಾಯತ್ ದೊಡ್ಡಸಿಂಕೆರೆ, ಹುಚ್ಚೇಗೌಡ ಅವರು ಮಾಜಿ ಅಧ್ಯಕ್ಷರು ಟಿಎಪಿಎಂಎಸ್ ಡಿಎಕೆರೆ, ಎಸ್ ಪಿ ಮುರ್ಸ್ವಾಮಿ ಅವರು ಮಾಜಿ ಗ್ರಾಮ ಪಂಚಾಯತ್ ಕೆ ಸಟ್ಟಳ್ಳಿ, ಕೆಟಿ ನಾರಾಯಣಗೌಡ ಅವರು ನಾಟಕ ಸ್ಥಳ ಮಾಲೀಕರು ಕೆಎಂದೊಡ್ಡಿ, ವೆಂಕಟೇಶ್ ಅವರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಕೆಎಂದೊಡ್ಡಿ, ಕೃಷ್ಣಮೂರ್ತಿ ಅವರು ಶಿಕ್ಷಕರು ಇಟ್ಟಹಳ್ಳಿ ಕೊಪ್ಪಲು, ಅನಿಲ್ ರವರು ಗ್ರಾಮ ಪಂಚಾಯತ್ ಟಿಬಿಹಳ್ಳಿ, ಎಸ್ ಟಿ ತಮ್ಮೇಗೌಡ ಅವರು ಗ್ರಾಮ ಪಂಚಾಯತ್ ಕೆ ಸಟ್ಟಳ್ಳಿ, ಶ್ರೀಮತಿ ಪೂರ್ಣಮಾ ಕೃಷ್ಣಗೌಡ ಅವರು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಕೆ ಸಟ್ಟಳ್ಳಿ, ಶ್ರೀಮತಿ ಸುಧಾ ಎಸ್ ಚಿಕ್ಕಸ್ವಾಮಿ ಅವರು ಸದಸ್ಯರು ಗ್ರಾಮ ಪಂಚಾಯತಿ ಕೆ ಸಟ್ಟಳ್ಳಿ, ಎಸ್ ಇಂದ್ರೇಶ್ ಅವರು ಗ್ರಾಮ ಪಂಚಾಯತ್ ಕೆ ಸಟ್ಟಳ್ಳಿ, ಎಸ್ ಪಿ ಬೋರ್ರಗೌಡ ಅವರು ಮಾಜಿ ಪ್ರಧಾನರು ಕೆ ಸಟ್ಟಳ್ಳಿ, ಚನ್ನಗಿರಿಗೌಡ ಅವರು ನ್ಯಾಯಾಂಗ ಇಲಾಖೆ ಕೆ ಸಟ್ಟಳ್ಳಿ, ಎಸ್ ಪಿ ಸಿದ್ದರಾಮೇಗೌಡ ಅವರು ಮಾಜಿ ಅಧ್ಯಕ್ಷರು PSCSS ಕೆ ಸಟ್ಟಳ್ಳಿ, ಚಿಕ್ಕೋರೇಗೌಡ ಅವರು ಗುತ್ತಿಗೆದಾರರು ಕೆ ಸಟ್ಟಳ್ಳಿ, NS ಪುಟ್ಸ್ವಾಮಿ ಅವರು ಮಾಜಿ ಸದಸ್ಯರು
PACCS ಕೇಸೆಟ್ಟಹಳ್ಳಿ, ಜಯರಾಮ್ ಅವರು ಆರೋಗ್ಯ ಇಲಾಖೆ ಮುಡಿನಹಳ್ಳಿ, ಉಮೇಶ್ ಅವರು ಗ್ರಾಮ ಪಂಚಾಯತ್ ಮೆಣಸ್ಕೆರೆ, ತಿಮ್ಮೇಗೌಡರು ಗುತ್ತಿಗೆದಾರರು ಮುಡಿನಹಳ್ಳಿ, ಯಜಮಾನ್ ಶಿವಲಿಂಗೇಗೌಡರು ಚಿಕ್ಕರಸಿಂಕೆರೆ, ಅಂಗಡಿ ಜಯರಾಮ್ ಅವರು ಕಲಾವಿದರು ಚಿಕ್ಕರಸಿಂಕೆರೆ, ಮುತ್ತರಾಜ್ ಅವರು ಕಲಾವಿದರು ಚಿಕ್ಕರಸಿಂಕೆರೆ, JCP ಶಿವಲಿಂಗೇನವರು ಕೇಸೆಟ್ಟಹಳ್ಳಿ, ವೆಂಕಟೇಶ್ ಅವರು ಚಿಕ್ಕಬೋಗಣ್ಣ ತಿಟ್ಮಾರ್ನಲ್ಲಿ ದಯಮಾಡಿ ಆಹ್ವಾನಿತ ಗಣ್ಯರು ಎದ್ದು ಬರ್ಬೇಕಂತ ಕರೀತಾ ಇದೀವಿ. ಹಾಗೆ ಕಲಾ ಪ್ರೋತ್ಸಾಹಕರಾದಂತ ದೇವರಾಜು ಜಿಡಿಹಳ್ಳಿ, ಸ್ವಾಮಿ ಜಿಡಿಹಳ್ಳಿ, ರವಿ ಅವರು ಬಿಲ್ಕಲಾಪುರ ಜಿಡಿಹಳ್ಳಿ, ರಾಜು ಜಿಡಿಹಳ್ಳಿ, ಮಾದೇಗೌಡರು ಜಿಡಿಹಳ್ಳಿ, ಅಮರ್ ಅವರು ಚಿಕ್ಕಮರವರು ದೊಡ್ಡಿ, ಅಬ್ಬೂಜಿ ಅವರು ಡಿಎಕೆರೆ, ಮಹೇಶ್ ಅವರು ಡಿಎಕೆರೆ, ಚೇತನ್ ಅವರು ಡಿಎಕೆರೆ, ಪುಟ್ಟಣ್ಣರವರು ಡಿಎಕೆರೆ, ಪಿಳ್ಳಾರಿ ಮಹೇಶ್ ಅವರು ಡಿಎಕೆರೆ, ಅಶ್ವಥ್ ಗೌಡ ದೊಡ್ಡಿ, ಆನಂದ್ ಗೌಡ ದೊಡ್ಡಿ, ಸ್ವಾಮಿ CP ದೊಡ್ಡಿ, ಮರಿಯಪ್ಪ CP ದೊಡ್ಡಿ, ತಮ್ಮೇಗೌಡ CP ದೊಡ್ಡಿ, ಯೋಗೇಶ್ ಅವರು CP ದೊಡ್ಡಿ, ಶಿವರಾಮು CP ದೊಡ್ಡಿ, ಸಿದ್ದರಾಜು CP ದೊಡ್ಡಿ, ರಾಜು CP ದೊಡ್ಡಿ, ರಮೇಶ್ ಅಣ್ಣಳ್ಳಿ ದೊಡ್ಡಿ, ನಾಡಗೌಡರು ಬಿಳಿಗೌಡರವರು CP ದೊಡ್ಡಿ, ಉಮೇಶ್ ಅವರು ನೆಲಮಾಟ್ನಳ್ಳಿ, ಪುಟ್ಸ್ವಾಮಿ ಆರಕೊಪ್ಪ, ಸಂಕ್ರೇಗೌಡ ಆರಕೊಪ್ಪ, ಪುಟ್ಸ್ವಾಮಿ 900, H ಹೊನ್ನೇಗೌಡರು 900, ಹಾಗೆ ವೀರೇಗೌಡರು 900, ಪ್ರಕಾಶ್ ಅವರು ವಕೀಲರು ಸಾಹಿತ್ಯ, ಸಂತೋಷ್ ಅಂಗಡಿ, ಶೇಖರ್ ಅವರು ಕಳ್ಕೆರೆ, ಹನುಮಂತೇಗೌಡರು ಕಳ್ಕೆರೆ, ಬಸರಾಳು ಹನುಮೇಗೌಡರು ಅವರು ಕಳ್ಕೆರೆ, ಹಾಗೆ ಹನುಮೇಗೌಡರು ಶಿವಲಿಂಗ ಅವರು ಕಳ್ಕೆರೆ, ರಾಮಚಂದ್ರೇಗೌಡರು ಕಳ್ಕೆರೆ, ಪುಳ್ಳೇಗೌಡರು ಸಣ್ಣೇಗೌಡರು ಕಳ್ಕೆರೆ, ಗೊರವನ ನಿಂಗೇಗೌಡ ಅವರು ಕಳ್ಕೆರೆ, ಡೈರಿ ಲೋಕೇಶ್ ಗವಿಗೌಡ ಅವರು ಕಳ್ಕೆರೆ, ರಾಮಲಿಂಗೇಗೌಡ ಹನುಮಂತೇಗೌಡ ಕಳ್ಕೆರೆ, ನಾಗೇಶ್ ಹನುಮಂತೇಗೌಡ ಕಳ್ಕೆರೆ, ಜವರೇಗೌಡ ರಾಮಣ್ಣ ಕಳ್ಕೆರೆ, ಚಿಕ್ಕರಿಪಾಲ ಹಾಗೂ ಬೊಮ್ಮೇಗೌಡರು ಕಳ್ಕೆರೆ, ಚಿಕ್ಕಿ ಜವರೇಗೌಡ ರವಿ ಅವರು ಕಳ್ಕೆರೆ, ಮುರ್ಸ್ವಾಮಿ ಅವರು ಕಳ್ಕೆರೆ, ಬೊಮ್ಮಣ್ಣ ಗ್ರಾಮ ಪಂಚಾಯತ್ ಮಾಜಿ ಹನುಮಂತನಗರ, ಅಶೋಕ್ ಕೇಸೆಟ್ಟಹಳ್ಳಿ, ಸಿದ್ದರಾಜ್ ಅವರು ಕೇಸೆಟ್ಟಹಳ್ಳಿ, ಗಿರೀಶ್ ಶೆಟ್ಟಹಳ್ಳಿ, ಕುಮಾರ್ ಕೇಸೆಟ್ಟಹಳ್ಳಿ, ಶಿವರುದ್ರಯ್ಯ ಕೇಸೆಟ್ಟಹಳ್ಳಿ, ಸಿದ್ದೇಗೌಡ ಕೇಸೆಟ್ಟಹಳ್ಳಿ, ನಂದೀಶ್ ಸಾಮ್ಯಾನ ಕೇಸೆಟ್ಟಹಳ್ಳಿ, ಬಿ ಬೋರೇಗೌಡ ಕೇಸೆಟ್ಟಹಳ್ಳಿ, ಮುರ್ಸ್ವಾಮಿ ಅವರು ಕೇಸೆಟ್ಟಹಳ್ಳಿ, ಮುರ್ಸ್ವಾಮಿ ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸೆಟ್ಟಹಳ್ಳಿ, ನಾಗಣ್ಣ ಎಡಗಳ್ಳಿ, ಮಧು ನವೀನ್ TBಹಳ್ಳಿ, ವೆಂಕಟೇಶ್ ಎಳ್ನೀರಪ್ಪಾರಿ TBಹಳ್ಳಿ, ರಮೇಶ್ ABಹಳ್ಳಿ, ರಮೇಶ್ ಅವರು ಪೂಜಾಕುಂಟ ಕೊರೆಗಲ, ಕುಮಾರ್ ಸನ್ನಿಧಿ ಗುಡ್ಡಪ್ಪ ಹಳ್ಳಹಳ್ಳಿ, ಸತೀಶ್ ಕೆ ಆಗಳ್ಳಿ, ಪಾಪಣ್ಣ ಎಳ್ನೀರಪ್ಪಾರಿ ಬೂತ್ನಸೂರು, ಮಧುಕುಮಾರ್ ಅವರು ಎಡಗಳ್ಳಿ, ವೇಣುಗೋಪಾಲ್ ಗ್ಯಾರೇಜ್ KM ದೊಡ್ಡಿ, ಭರತ್ ಅವರು ಜೂಲರ್ ಮದ್ದೂರು, BC ಉಮೇಶ್ ಅವರು ಪುರಪುರ, ಅಂಕೇಗೌಡ ಅವರು ತೈಲೂರು, ಸಂತೋಷ್ ಇಂಜಿನಿಯರ್ ತೈಲೂರು, ಪ್ರತಾಪ್ ತೈಲೂರು, ಚೆನ್ನೈಗೌಡ ಸೊಸೈಟಿ ಅಧ್ಯಕ್ಷರು ಸೊಸೈಟಿ ಕೇಸೆಟ್ಟಹಳ್ಳಿ, ಮಂಚಮ್ಮನ ಗುಡ್ಡಪ್ಪ ಎಡಗಳ್ಳಿ, ಕುಲ್ಜಾಗೌಡನ ದೊಡ್ಡನವರು KKಹಳ್ಳಿ, ಹಾಗೆ ಮಧ್ಯೆ ಬಜ್ಜಗೌಡವರು ಸಬ್ನಳ್ಳಿ, ಹಾಗೆ HD ಹೊನ್ನೇಗೌಡರು ಮಾಜಿ ತಾಲೂಕು ಸದಸ್ಯರು ಸಬ್ನಳ್ಳಿ, ಹೊನ್ನೇಗೌಡರು ಸಬ್ನಳ್ಳಿ, K ಪುಟ್ಟರಾಜ್ ಅವರು ಸಬ್ನಳ್ಳಿ, ರಮೇಶ್ ಸಬ್ನಳ್ಳಿ, ರಾಜು ಬಲ್ಲೇಗೌಡ ಸಬ್ನಳ್ಳಿ, ಸಿದ್ದಯ್ಯ ಸಬ್ನಳ್ಳಿ, ಗಜೇಂದ್ರ ಡಿಎಕೆರೆ, ಸತೀಶ್ ಕುಮಾರ್ ಡಿಎಕೆರೆ, ಸಿದ್ದಯ್ಯ ಡಿಎಕೆರೆ, ವೆಂಕಟೇಶ್ ಎತ್ತಂಬಾಡಿ, ಚೌಡೇಶ್ ಮಳವಳ್ಳಿ, ಈಶಪ್ರಸಾದ್ KM ದೊಡ್ಡಿ, ಶಿವಲಿಂಗೇಗೌಡ ಉಪನ್ಯಾಸಕರು ಕಳ್ಕೆರೆ, ಪುಟ್ಟಯ್ಯ ಮಾಜಿ ಉಪಾಧ್ಯಕ್ಷರು ಕೇಸೆಟ್ಟಹಳ್ಳಿ, ಸೋಮಸುಂದರ್ ಅವರು ಇಗ್ಲೂರು, ಶಿವಲಿಂಗಯ್ಯ ಶಿಕ್ಷಕರು ಕೊಡದೊಡ್ಡಿ, ಹಾಗೆ ಚಿತ್ತಯ್ಯ ಕೊಡದೊಡ್ಡಿ, ರಾಮ ಕೊಡದೊಡ್ಡಿ, ಮರ್ಜುಂಜಯ ಕೊಡದೊಡ್ಡಿ, ರಾಜು ಅವರು ಎಸೆ ಆಗಲಿ, ಆನಂದ್ ಮುಡಿನಹಳ್ಳಿ, ಸಿದ್ಲಿಂಗು ಆಗಲಿ, ಸಿದ್ದೇಗೌಡ ಆಗಲಿ, ಮಹೇಶ್ ಬನ್ನಳ್ಳಿ, ಜೋಗಪ್ಪ ಆಗಲಿ, ನಂಜೇಗೌಡ ಗೋಪನಹಳ್ಳಿ, ನಂಜುಂಡೇಗೌಡ ಗೋಪನಹಳ್ಳಿ, ಪುಟ್ಟೇಗೌಡ ಗೋಪನಹಳ್ಳಿ, ನಾಡಗೌಡ ನಂಜುಂಡೇಗೌಡ TBಹಳ್ಳಿ, ಪ್ರಕಾಶ್ ಎಡಗಳ್ಳಿ, ಸಂಕ್ರೇಗೌಡ ಮುಡಿನಹಳ್ಳಿ, BK ಜಯರಾಮ್ ಮುಡಿನಹಳ್ಳಿ, ಬಸವರಾಜ್ ಅವರು ಲಾರಿ ಮದ್ದೂರು, KC ಮಹೇಂದ್ರ ಅವರು KKಹಳ್ಳಿ, ಚಿಕ್ಕಮೊಗಣ ಮರ್ದ್ಯಾಪಾರಿಗಳು ಅಣ್ಣೂರು, ಹಾಗೆ M ನಾಗಣ್ಣವರು KKಹಳ್ಳಿ, ಬಸವರಾಜ್ ಅವರು SI ಆಗಲಿ, ವೆಂಕಟೇಶ್ ಪುಟ್ಟರಾಮ ದೇವರಹಳ್ಳಿ, ಜಯರಾಮು ದೇವರಾಜು ದೇವರಹಳ್ಳಿ, ಬೀರೇಶು ದೇವರಹಳ್ಳಿ, ಚಿಕ್ಕೇದಗಡೆ ಬಂಗಾರ ಕಡಪುರಸೋದು ದೇವರಹಳ್ಳಿ, M ಸಿದ್ದರಾಜು ಅವರು ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು GDಹಳ್ಳಿ, ಈಶ್ವರಾಚಾರ್ಯ ಹಳ್ಳಿಕೆರೆ, ಲೋಕೇಶ್ ಮೂರ್ತಿ ಅವರು ಬಂಗಾರ ಕಡಪುರಸೂರು ಮಡೆನಹಳ್ಳಿ, ಜಗದೀಶ್ ಅವರು ಮಡೆನಹಳ್ಳಿ, ಮಾದೇವಸ್ವಾಮಿ, ಸತೀಶ್ ಕುಮಾರ್ ಮಡೆನಹಳ್ಳಿ, ಹಾಗೆ ಪ್ರಸಾದ್ ಸ್ಯಾಮ್ಸಂಗ್ ಮಡೆನಹಳ್ಳಿ, ಅಂಗಡಿ ರಾಜಣ್ಣ ಮಡೆನಹಳ್ಳಿ, ಹಾಗೆ ಕೆಂಚೇಗೌಡರು ಕಳೆನಹಳ್ಳಿ, ಬಸವರಾಜು ಕೆಂಬುದ್ಕರೆ, ವೆಂಕಟೇಶ್ ಅವರು ಸಾಸನೂರು, ಕುಮಾರ್ ಅವರು JDS ಮುಖಂಡರು SI ಆಗಲಿ, ಮಂಜು ಜೂಲಿಯರ್ಸ್ ಮದ್ದೂರು, ರಾಮದೇವ್ ಜೂಲಿಯರ್ಸ್ ಮದ್ದೂರು, ಹಾಗೆ ಚೆನ್ನೈಗೌಡರು ವಕೀಲರು ಕಳೆನಹಳ್ಳಿ, ವೆಂಕಟೇಶ್ ಅವರು ತಮ್ದಸ್ನಹಳ್ಳಿ, ರಾಮಲಿಂಗಪ್ಪ ಬೂದ್ಗುಪ್ಪೆ, ನಿಂಗಣ್ಣ ರಾಜಣ್ಣ ಮಂಡ್ಯ, ಮುರ್ಸ್ವಾಮಿ ಅವರು KB ಮಂಡ್ಯ, ನಾಗಣ್ಣ ಉಮ್ರಳ್ಳಿ, ಮರಿಗೌಡ ಕಡಿಲುವಾಗ್ಲು, ಹನುಮಯ್ಯ ಕೇಸೆಟ್ಟಹಳ್ಳಿ, ಪಟೇಲ್ ಆನಂದ್ ಕೇಸೆಟ್ಟಹಳ್ಳಿ, ಪುಟ್ಟೇಗೌಡರು ಹಳ್ಳಹಳ್ಳಿ, ಹಾಗೆ ಪುಟ್ಸ್ವಾಮಿ ಅವರು ಬಪ್ಸಮುದ್ರ, ಶಿವರಾಮ ಪುರಾಪುರ, ಚಿಕ್ಕಬೋರೇಗೌಡ ಅರೇಚಾಕ್ನಹಳ್ಳಿ, ಟೈಲರ್ ಸ್ವಾಮಿ KKಹಳ್ಳಿ, ಹಾಗೆ
ಹಾಗೆ ಸೆಕ್ರೆಗೌಡರು ಕೇಸಟ್ಟಳ್ಳಿ ಎ ಸೆಕ್ರೆಗೌಡ ಕೇಸಟ್ಟಳ್ಳಿ, ನಾಗೇಶ್ ಕೇಸಟ್ಟಳ್ಳಿ, ಟಿ ಚೇತನ್ ಕೇಸಟ್ಟಳ್ಳಿ, ನಂಜುಂಡೇಗೌಡ ಕೇಸಟ್ಟಳ್ಳಿ, ಶಿವಣ್ಣ ಕೇಸಟ್ಟಳ್ಳಿ, ಪೂಜಾರಿ ಶಿವಣ್ಣ ಬೆಳ್ಳಳ್ಳಿ, ಅಭಿ ಅವರು ಸೆಟ್ಟಳ್ಳಿ, ಸಣ್ಣೇಗೌಡರವರು ಕೇಸಟ್ಟಳ್ಳಿ, ಬಜವರು ನಂಜುಂಡೇಗೌಡ ಕೇಸಟ್ಟಳ್ಳಿ, ಪಟೇಲ್ ಜಗದೀಶ್ ಕೇಸಟ್ಟಳ್ಳಿ, ಎಸ್ ಕೆಂಪೇಗೌಡ ಕೇಸಟ್ಟಳ್ಳಿ, ರಾಜಣ್ಣ ಕೇಸಟ್ಟಳ್ಳಿ, ನಟರಾಜು ಹೋಟೆಲ್ ಕೆಎಂ ದೊಡ್ಡಿ, ಶ್ರೀನಿವಾಸ್ ಕೆಎಂ ದೊಡ್ಡಿ, ವೆಂಕಟೇಶ್ ಅವರು ಕೆಎಂ ದೊಡ್ಡಿ, ಲಕ್ಷ್ಮಣರವರು ಕೆಎಂ ದೊಡ್ಡಿ, ಮಹಾದೇವು ಕೆಎಂ ದೊಡ್ಡಿ, ಬಮ್ಲಿಂಗೇಗೌಡ ಕಾಳಿಕೆರೆ, ಕಾಳಿಪ್ರಸಾದ್ ಕೆಎಂ ದೊಡ್ಡಿ, ಮಹೇಶ್ ಸಿಸಿಹಳ್ಳಿ, ಮರಿಯಪ್ಪನವರು ಉಣ್ಣದೊಡ್ಡಿ, ಚಿಕ್ಕಣ್ಣ ಉಣ್ಣದೊಡ್ಡಿ, ಸಣ್ಣಯ್ಯ ಉಣ್ಣದೊಡ್ಡಿ, ತಿಮ್ಮೇಗೌಡ ಗೋಡೈನದೊಡ್ಡಿ, ಶಿವಕುಮಾರ್ ಚತುರಸಳ್ಳಿ, ಪುಟ್ಟಸ್ವಾಮಿ ಚತುರಸಳ್ಳಿ, ಮಾದೇವಸ್ವಾಮಿ ಚತುರಸಳ್ಳಿ, ನಾಗರಾಜ್ ಅವರು ಚತುರಸಳ್ಳಿ, ಯೋಗೇಶ್ ಅವರು ಮೆಣಸ್ಕೆರೆ, ರಮೇಶ್ ಯಡಿಯೂರು, ಬೋರೇಗೌಡ ಚಿಕ್ಕಾಡೆ, ಅಮ್ಮೇಗೌಡರವರು ಕೇಸಟ್ಟಳ್ಳಿ, ಶಿವನಂಜಪ್ಪ ಕೇಸಟ್ಟಳ್ಳಿ, ಚಿನ್ಬುದ್ದಿ ಅವರು ಕೇಸಟ್ಟಳ್ಳಿ, ನಾಡಗೌಡರ ಗೋವಿಂದೇಗೌಡ ತಿಟ್ಮಾನಹಳ್ಳಿ, ಶ್ರೀನಿವಾಸ ಮೂರ್ತಿ ತಿಟ್ಮಾರ್ನಹಳ್ಳಿ, ಗಿರೀಶ್ ಅವರು ತಿಟ್ಮಾರ್ನಹಳ್ಳಿ, ವೆಂಕಟೇಶ್ ಅವರು ತಿಟ್ಮಾರ್ನಹಳ್ಳಿ, ಜಯರಾಮು ತಿಟ್ಮಾರ್ನಹಳ್ಳಿ, ಶಿವರಾಮು ತಿಟ್ಮಾರ್ನಹಳ್ಳಿ, ಎಳಮಗಣ್ಣ ಶ್ರೀನಿವಾಸ ತಿಟ್ಮಾರ್ನಹಳ್ಳಿ, ರಾಮೇಗೌಡರು ತಿಟ್ಮಾರ್ನಹಳ್ಳಿ, ಮರಿಕರಯ್ಯ ತಿಟ್ಮಾರ್ನಹಳ್ಳಿ, ರಾಮಕೃಷ್ಣ ತಿಟ್ಮಾರ್ನಹಳ್ಳಿ, ನಾಡಗೌಡರು ರಾಮಣ್ಣ ಬಸಮುದ್ರ, ಡಿ.ಕೆ. ಜಯರಾಮ ಬಸಮುದ್ರ, ವೆಂಕಟರಾಮು ತಿಟ್ಮಾರ್ನಹಳ್ಳಿ, ರಾಜಪತಿ ಅವರು ಬಸಮುದ್ರ, ನಾಗೇಶ್ವರ ಅವರು ವಿನಾಯಕ ಸೌನ್ಸ್ ಕೆಎಂ ದೊಡ್ಡಿ, ಸುರೇಶ್ ಅವರು ವಿನಾಯಕ ಸೌನ್ಸ್ ಕೆಎಂ ದೊಡ್ಡಿ, ಸಿದ್ಲಿಂಗರು ಕೇಸಟ್ಟಳ್ಳಿ, ಹರಿಪ್ರಸಾದ್ ಅವರು ಕೆಎಂ ದೊಡ್ಡಿ, ಅನಿಲ್ ರವರು ಕೆಎಂ ದೊಡ್ಡಿ, ಶಿವಕುಮಾರ್ ಅವರು ಕೆಪಿ ದೊಡ್ಡಿ, ರಾಜು ಅವರು ಮೆಣಗೆರೆ, ಕುಳ್ಳೇಗೌಡ ಇಟ್ನಳ್ಳಿ ಕೊಪ್ಪಲು, ಮಲ್ಲೇಶ್ ಅವರು ಶಿಕ್ಷಕರು ಇಟ್ನಳ್ಳಿ ಕೊಪ್ಪಲು, ಚಿಕ್ಕಮದೇಗೌಡ ಇಟ್ನಳ್ಳಿ ಕೊಪ್ಪಲು, ಬಸವರಾಜ್ ಅವರು ಇಟ್ನಳ್ಳಿ ಕೊಪ್ಪಲು, ಸಿದ್ದೇಗೌಡರು ಟಿಬಿ ಹಳ್ಳಿ, ಕೃಷ್ಣ ಅವರು ಸೀಸ್ಮಲ್ ಕಡಿವಾಗ್ಲು, ಶಿವಲಿಂಗೌಡ ಟಿಬಿ ಹಳ್ಳಿ, ಬಸವರಾಜ್ ಅವರು ಮನೆ ಮಾಲೀಕರು ಕಾರ್ಕಳ್ಳಿ, ನಾಗರಾಜು ಎಪಿಎಂಸಿ ಕಾರ್ಯದರ್ಶಿ ಕೇಸಟ್ಟಳ್ಳಿ, ಸತೀಶ್ ಅವರು ತಿಟ್ಮಾರ್ನಹಳ್ಳಿ, ಪಾಪಣ್ಣ ರೇಚಾಕನಹಳ್ಳಿ, ಸುನಿಲ್ ಸುಬ್ರಹ್ಮಣ್ಯ ಅವರು ಬೋರಾಪುರ, ಹೋಟೆಲ್ ನಾಗೇಂದ್ರ ಭಾರತೀನಗರ, ಸಿದ್ದೇಗೌಡ ಪೂಜಾ ಕೊಂಡ ಕೇಸಟ್ಟಳ್ಳಿ. ಅಣ್ಣ ಇಲ್ಲಿ ಓದ್ತಾ ಇಲ್ವಾ? ಯಾಕೆ ಅಟೆಂಡ್ ಮಾಡ್ತೀರಿ? ಸ್ವಾಮಿ ಕಲಾವಿದರು ದೇವರದೊಡ್ಡಿ, ಶ್ರೀ ರಾಜು ಅವರು ದೇವರದೊಡ್ಡಿ, ಪ್ರಕಾಶ್ ಅವರು ದೇವರದೊಡ್ಡಿ, ಮಾದೇವರು ಮೆಣಸ್ಕೆರೆ, ಆನಂದ್ ಗುಡ್ಡಪ್ಪ ಮೆಣಸ್ಕೆರೆ, ರಾಮಲಿಂಗಯ್ಯ ಭಜಂತ್ರಿ ಕೆಎಂ ದೊಡ್ಡಿ, ನಾಗರಾಜು ಭಜಂತ್ರಿ ಕೆಎಂ ದೊಡ್ಡಿ, ಜಯರಾಮ ಮೆಣಸ್ಕೆರೆ, ಸತೀಶ್ ಶಿಕ್ಷಕರ ಅಣ್ಣೂರು, ಚಂದ್ರು ಬಿದ್ರಸಳ್ಳಿ, ಬಿಎಂಸಿ ಕೂಡ ಬಿದ್ರಳ್ಳಿ, ಸಿದ್ಲಿಂಗಯ್ಯ ಬಿದ್ರಳ್ಳಿ, OM ಬೋರಗೌಡವರು ಮಾಜಿ ಪ್ರಧಾನರು ಎಲ್ಲದಳ್ಳಿ, ಅಂಗಡಿ ಸುಂಜಯ್ಯ ಎಲ್ಲದಳ್ಳಿ, ರಾಜು ಅವರು ಕಲಾವಿದರು ಸಿಬಿ ದೊಡ್ಡಿ, ಜಯಕುಮಾರ್ ಅವರು ಕಲಾವಿದರು ಮಾದ್ರಳ್ಳಿ, ಕೃಷ್ಣ ಮಾದ್ರಳ್ಳಿ, ಕರಿಯಪ್ಪ ಮಾದ್ರಳ್ಳಿ, ರಘು ಕೆಎಂ ದೊಡ್ಡಿ, ನವೀನ ದೇವರಳ್ಳಿ, ಪುಟ್ಟಸ್ವಾಮಿ ದೇವರಳ್ಳಿ, ಶ್ರೀನಿವಾಸ ಅಣ್ಣೂರು, ಮಧುಸೂದನ್ ಪಿಡಿಒ ಬರನಹಳ್ಳಿ, ಸಿದ್ದರಾಮ ಮೆಣಸ್ಕೆರೆ, ಮಹಾದೇವು ಮೆಣಸ್ಕೆರೆ, ಮಹಾದೇವು ಹೋಟೆಲ್ ಕೆಎಂ ದೊಡ್ಡಿ, ಕಪ್ಪನಿಗೌಡ ಕೆಕೆಹಳ್ಳಿ, ಕರಿಯಪ್ಪ ಕೆಕೆಹಳ್ಳಿ, ಪ್ರಭಾ ಕೆಕೆಹಳ್ಳಿ, ಸೋಮಣ್ಣ ಕೆಕೆಹಳ್ಳಿ, ಹಿರೇಗೌಡ ಕೆಕೆಹಳ್ಳಿ, ನಂಜುಂಡೇಗೌಡ ಮರ್ದಾಪರ್ ಕೆಕೆಹಳ್ಳಿ, ನವೀನ್ ಕೆಕೆಹಳ್ಳಿ, ನಂಜುಂಡಪ್ಪ ಕೆಕೆಹಳ್ಳಿ, ಯಜಮಾನ್ ಮಂಜೇಗೌಡ ಕೆಕೆಹಳ್ಳಿ, ಗುಂಜೇಗೌಡ ನಂಜುಂಡೇಗೌಡ ಕೆಕೆಹಳ್ಳಿ, ಶಂಕರ ಕೆಕೆಹಳ್ಳಿ, ಹಾಗೆ ಶಂಕರಪ್ಪ ಕೆಕೆಹಳ್ಳಿ, ಗುಜ್ಜೇಗೌಡ ನಂಜುಂಡ ಕೆಕೆಹಳ್ಳಿ, ಹಾಗೆ ಕೃಷ್ಣಪ್ಪ ಸೋಮನಹಳ್ಳಿ, ನಾಗರಾಜು ಮಾದೇವ್ ಅವರು ಕೆಕೆಹಳ್ಳಿ, ರವೀಂದ್ರ ಬಿದ್ರಳ್ಳಿ, ಪುಟ್ಟಸ್ವಾಮಿ ಅವರು ಕೆಕೆಹಳ್ಳಿ, ಅಂಗಡಿ ಮಾದೇವರು ಕೆಕೆಹಳ್ಳಿ, ಪಾಪಣ್ಣ ಎಸೆ ಒಂದಿಗರೆ, ಪೂಜಾರಿ ಮಹೇಶ್ ಮಾರ್ಗನಹಳ್ಳಿ, ಕೃಷ್ಣಪ್ಪ ಗೊರನಹಳ್ಳಿ, ಪೂಜಾರಿ ಶಿವಣ್ಣ ತೈಲೂರು, ರಾಮಕೃಷ್ಣಾಚಾರಿ ಮದ್ದೂರು, ಭೂತ್ ನಸೂರು ಮಂಜು, ಪುಟ್ಟೇಗೌಡರು ಗೋಪನಹಳ್ಳಿ, ಬಸವರಾಜು ಗೋಪನಹಳ್ಳಿ, ಕೆ ಕೃಷ್ಣ ಅವರು ಕೆಕೆಹಳ್ಳಿ, ಮಾದಪ್ಪರ್ ಗುಡ್ಡಪ್ಪ ಕೆಕೆಹಳ್ಳಿ, ಪಿಟ್ಟೇಗೌಡನ ಸಿದ್ದೇಗೌಡ ಕೆಕೆಹಳ್ಳಿ, ಸೀತಾಳಯ್ಯನ ಮಗ ದಿವಾಕರ್ ಕೆಕೆಹಳ್ಳಿ, ಬಸವರಾಜ್ ರೈಸ್ ಮಿಲ್ ಮಾಲೀಕರು ಸಂಪಳ್ಳಿ, ಬಸವರಾಜ್ ಮಾಲೀಕರು ಚಂದ್ರಗಾಲು, ಡೈರಿ ಪುಟ್ಟಸ್ವಾಮಿ ಬೆಳ್ಳುಂಡಗೆರೆ, ಕೃಷ್ಣ ಅವರು ಸೊಳೆಪುರ, ಶಿವಕುಮಾರ್ ಅವರು ಆಡಿಯಾ, ನಾಗರಾಜ್ ಮಾಸ್ಟರ್ ಹೊಸೂರು, ರಮೇಶ್ ಅವರು ದೇವರಾಜು ನೆಲ್ಲೂರು, ಕೆಂಪರಾಜು ನೆಲ್ಲೂರು, ಮಲ್ಲೇಶ್ವರ ಅವರು ಉಲ್ಗೆರೆಪುರ, ನಂಜುಂಡೇಗೌಡ ಅವರು ಮೆಣಸ್ಕೆರೆ, ರಘು ಅವರು ಡಿಎಗೆರೆ, ಜಿಪಿ ರಾಜೇಂದ್ರ ಅವರು ಹಳ್ಳಿರಪ್ಪರಿ, ದೇವರಾಜ್ ಎಸ್ ಹುಲಿಗೆರೆ, ಕಂದಗಲ ಮರಿಸಲು ದಯಮಾಡಿ ಹೋಗ್ಬೇಕು. ಹಾಗೆ ಪೊಲೀಸ್ ಸಿದ್ದರಾಜು ತೈಲೂರು, ಹಾಗೆ ಕೃಷ್ಣ ಅವರು ಜೆಡಿಎಸ್ ಮುಖಂಡರು ತಿಪ್ಪೂರು, ಅಂದಾನಿ ಅವರು ತಿಪ್ಪೂರು, ಮನು ತಿಪ್ಪೂರು, ಎಮ್ನಿಗೌಡರು ಪಾಳ್ಯ,
ಫ್ಯಾಕ್ಟರಿ ಕಂಡಕ್ಟರ್ ಕೆ ಎಂ ದೊಡ್ಡಿ, ಹಾಗೆ ಕೆ ತಮ್ಮೇಗೌಡರು ಕೆಸಡ್ಲಿ, ರಾಮಾಚಾರಿ ಅಧ್ಯಕ್ಷರು ಕಲಾ ಸಂಘ ಆಲೂರು, ವೀರಭದ್ರಾಚಾರಿ ಮದ್ದೂರು, ಶೇಖರ್ ಗಾರೆ ಮೇಸ್ತ್ರಿ ಮದ್ದೂರು, ಮುರ್ಸ್ವಾಮಿ ಕೆಸಟ್ಟಳ್ಳಿ, ಶ್ರೀನಿವಾಸ ಮುಟ್ನಳ್ಳಿ, ವೀರೇಂದ್ರ ಅವರು ಕೃಷ್ಣ ಅವರು ಮುಟ್ನಳ್ಳಿ, ಸಿದ್ದಯ್ಯ ಮಡೆನಹಳ್ಳಿ, ರವೀಂದ್ರ ಬಿದ್ರಳ್ಳಿ, ಮಾಧವರು ಪುಟ್ಟರಾಮು ಕೆಕೆಹಳ್ಳಿ, ಅಂಗಡಿ ಮಾದೇವರು ಕೆಕೆಹಳ್ಳಿ, ಕೆಂಪಣ್ಣ ಎಸೈ ಒಂದಿಗೆರೆ, ಕೃಷ್ಣ ಅವರು ಗೊರನಹಳ್ಳಿ, ಪೂಜಾರಿ ಶಿವಣ್ಣ ತೈಲೂರು, ರಾಮಕೃಷ್ಣಾಚಾರಿ ಮದ್ದೂರು, ಮಂಜು ಬುದ್ದಸೂರು, ಪುಟ್ಟೇಗೌಡ ಗೋಪನಹಳ್ಳಿ, ಬಸವರಾಜು ಗೋಪನಹಳ್ಳಿ, ಕೃಷ್ಣ ಕೆಕೆಹಳ್ಳಿ, ಮಾದಪ್ಪ ಗುಡ್ಡಪ್ಪ ಚಿಣ್ಣ ಅವರು ಕೆಕೆಹಳ್ಳಿ, ಪಿಡ್ಡೇಗೌಡನ ಹಾಗೆ ಪೂಜಾರಿ ಪುಟ್ಟೇಗೌಡ ಗೋಪನಹಳ್ಳಿ, ಬಸವರಾಜು ಗೋಪನಹಳ್ಳಿ, ಕೃಷ್ಣ ಅವರು ಕೆಕೆಹಳ್ಳಿ, ಮಾದಪ್ಪ ಗುಡ್ಡಪ್ಪ ಕೆಕೆಹಳ್ಳಿ, ಸಿದ್ದಪ್ಪ ಪಿಡ್ಡೇಗೌಡ ಕೆಕೆಹಳ್ಳಿ, ಸೀತಾರಾಯನ ಮಗ ದಿವಾಕರ್ ಕೆಕೆಹಳ್ಳಿ, ಬಸವರಾಜ ದಯಸ್ವಾಮಿ ಮಗ ಸಂಪಳ್ಳಿ, ಹಾಗೆ ಡೈರಿ ಪುರುಸ್ವಾಮಿ ಅವರು ಬೆಳವಣಿಗೆರೆ, ಕೃಷ್ಣಪ್ಪ ಸೊಳ್ಳೆಪುರ, ಶಿವಕುಮಾರ್ ಅವರು ಆಡ್ಯ, ನಾಗರಾಜ ಮೇಷ್ಟ್ರು ಹೊಸೂರು, ರಮೇಶ್ ಅವರು ಇಗ್ಲೂರು, ದೇವರಾಜ್ ಅವರು ಕೆಂಪರಾಜು ನೆಲ್ಲೂರು, ಮಲ್ಲೇಶ್ ಹುಲ್ಗೆರೆಪುರ, ಹಾಗೆ ಹೇಮಲಿಂಗೇಗೌಡ ಪಾಳ್ಯ, ಕರಿಯಪ್ಪ ಸಿದ್ದರಾಜು ಕಲ್ಮಲದೊಡ್ಡಿ, ಮರಿಯಪ್ಪ ಫ್ಯಾಕ್ಟರಿ ಮಲೆ ಕೆ ಎಂ ದೊಡ್ಡಿ, ಹಾಗೆ ಮುರ್ಸ್ವಾಮಿ ಶ್ರೀನಿವಾಸ್ ಅವರು ವೀರೇಂದ್ರ ಮುಟ್ನಳ್ಳಿ, ಕೃಷ್ಣ ಮುಟ್ನಳ್ಳಿ, ಸಿದ್ದಯ್ಯ ಮಡೆನಹಳ್ಳಿ, ಶಿವರುದ್ರಾಚಾರಿ ರಾಜಗೌಡ ದೊಡ್ಡಿ, ಕೃಷ್ಣಾಚಾರಿ ಮದ್ದೂರು, ನಿಂಗಯ್ಯ ಬೂದ್ಗುಪ್ಪೆ, ಹಾಗೆ ಶಿವಸ್ವಾಮಿ ಬೂದ್ಗುಪ್ಪೆ, ಆನಂದ್ ಎಡಗನಹಳ್ಳಿ, ರವಿ ಅವರು ಕಬ್ಬಾರೆ, ಅಪ್ಪಾಜಿಗೌಡರು ಚಾಪುರ್ ದೊಡ್ಡಿ, ಬೆಟ್ಟಯ್ಯ ಕೆಂಪೇಗೌಡ ಕೆಸಟ್ಟಳ್ಳಿ, ಶಿವಲಿಂಗೌಡ ಎಮ್ಗೆ, ಸುರೇಶ್ ದೇವರಹಳ್ಳಿ, ಸುರೇಶ್ ಕಂಚಿ ಅವರು ಮಲ್ಗಾರ್ನಹಳ್ಳಿ, ಕುಮಾರ್ ಜೆಡಿಎಸ್ ಮುಖಂಡರು ಆಗ್ಲಹಳ್ಳಿ, ಮಂಜೂರವರು ಮಧೂರು, ರಾಮದೇವ್ ಮಧೂರು, ಸತೀಶ್ ಆಗ್ಲಹಳ್ಳಿ, ಪಾಪಣ್ಣ ಬೂತ್ನಸೂರು, ಮಧುಕುಮಾರ್ ಎಡಗನಹಳ್ಳಿ, ವೇಣುಗೋಪಾಲ್ ಗ್ಯಾರೇಜ್ ಕೆ ಎಂ ದೊಡ್ಡಿ, ಭರತ್ ಅವರು ಜೂಲರ್ ಮದ್ದೂರು, ಸಿ ಉಮೇಶ್ ಅವರು ಪರಂಪರಾಪುರ, ಅಂಕೇಗೌಡರು ತೈಲೂರು, ಸಂತೋಷ್ ಅವರು ಇಂಜಿನಿಯರ್ ತೈಲೂರು, ಪ್ರತಾಪ್ ಅವರು ತೈಲೂರು, ಹೊನ್ನೇಗೌಡರು ಸೊಸೈಟಿ ಅಧ್ಯಕ್ಷರು ಸಟ್ಟಳ್ಳಿ, ಮಂಚಯ್ಯ ಗುಡ್ಡಪ್ಪ ಎಡಗನಹಳ್ಳಿ, ಚಿಕ್ಕುಳೇಗೌಡ ದೊಡ್ಡಣ್ಣ ಕೆಕೆಹಳ್ಳಿ, ಟೈಲರ್ ಸ್ವಾಮಿ ಅವರು ಕೆಕೆಹಳ್ಳಿ. ದಯಮಾಡಿ ಆಹ್ವಾನಿತರ ಗಣ್ಯರೆಲ್ಲ ಬಂದು ತಾವು ಆರ ಹಾಗೂ ಒಂದು ಪುಟ್ಟ ಸನ್ಮಾನ ಮಾಡಿಸ್ಕೊಳ್ಬೇಕಾಗತ್ತ. ಹಾಗೆ ಗೌರವಾನ್ವಿತ ಈ ಭಾಗದ ಕಲಾ ಸಂಘಗಳ ಅಧ್ಯಕ್ಷರುಗಳಾದಂತ ಹಾಗೂ ಸದಸ್ಯರಾಗಿರುವಂತ ಕೆ ಶೆಟ್ಟಳ್ಳಿ ದೇವೇಗೌಡರು ಅಧ್ಯಕ್ಷರು, ಶ್ರೀರಾಮ ರಂಗಭೂಮಿ ಕಲಾವಿದರ ಸೇವಾ ಟ್ರಸ್ಟ್ ಕೆ ಎಂ ದೊಡ್ಡಿ ಈ ಸಂಘದ ಕಾರ್ಯಕರ್ತರು, ಈ ಸಂಘದ ವ್ಯವಸ್ಥಾಪಕರು, ಪ್ರಕಾಶಾಚಾರ್ಯ ಅಧ್ಯಕ್ಷರು, ಕಾಳಿಕಾಂಬ ರಂಗಭೂಮಿ ಕಲಾವಿದರ ಸೇವಾ ಟ್ರಸ್ಟ್ ಕೆ ಎಂ ದೊಡ್ಡಿ, ಕಡಿವಾಳಿ ಪುಟ್ಟೇಗೌಡ ಅವರು ಅಧ್ಯಕ್ಷರು, ನಾಡಪ್ರಭು ಕಲಾವಿದರ ಸಂಘ ಕೆ ಎಂ ದೊಡ್ಡಿ, ರಾಮಕೃಷ್ಣ ಅವರು ಅಧ್ಯಕ್ಷರು, ಕಾವೇರಿ ಕ್ರೀಡಾ ಬಳಗ ಕಲಾ ಸಂಘ ಕೆ ಎಂ ದೊಡ್ಡಿ, ಶಿವಕುಮಾರ್ ಅವರು ರಾಮಾನುಜ ಕೆ ಪಿ ದೊಡ್ಡಿ, ನಾಗರಾಜ್ ಅವರು ರಾಮಾನುಜ ಹನುಮಂತ ನಗರ, ಪುಟ್ಮದಪ್ಪ ಅವರು ಅಧ್ಯಕ್ಷರು, ಕಾವೇರಿ ಕಲಾ ಸಮಾಜ ಸೇವಾ ಟ್ರಸ್ಟ್ ಕೆ ಎಂ ದೊಡ್ಡಿ, ಮುಡಿನಹಳ್ಳಿ ರಂಗಸ್ವಾಮಿ ಅವರು ಅಧ್ಯಕ್ಷರು, ಸಂಗೊಳ್ಳಿ ರಾಯಣ್ಣ ಸೇವಾ ಟ್ರಸ್ಟ್ ಕೆ ಎಂ ದೊಡ್ಡಿ, ಕೆಪಿ ದೊಡ್ಡಿ ದೇವರಾಜ್ ಅವರು ಅಧ್ಯಕ್ಷರು, ವಿಶ್ವಮಾನವ ರಂಗಭೂಮಿ ಕಲಾವಿದರ ಸಂಘ ಕೆ ಎಂ ದೊಡ್ಡಿ, ಲಕ್ಷ್ಮಣ ದೊಡ್ಡಿ ರವಿಕುಮಾರ್ ಅವರು ಅಧ್ಯಕ್ಷರು, ರಂಗಸಿರಿ ಕಲಾ ಟ್ರಸ್ಟ್ ಕೆ ಎಂ ದೊಡ್ಡಿ, ಸಿದ್ದರಾಜ್ ಅವರು ಅಧ್ಯಕ್ಷರು, ಉಮಾಮಹೇಶ್ವರಿ ಕಲಾ ಸಂಘ ಕೆ ಎಂ ದೊಡ್ಡಿ, ಪ್ರಜಾಪ್ರಿಯ ವೆಂಕಟೇಶ್ ಅವರು ಅಧ್ಯಕ್ಷರು, ಪ್ರಜಾಪ್ರಿಯ ಸೇವಾ ಟ್ರಸ್ಟ್ ಕೆ ಎಂ ದೊಡ್ಡಿ, ಸಂತೋಷ್ ಅವರು ಅಧ್ಯಕ್ಷರು, ಸಕ್ಕರೆನಾಡು ರಂಗಭೂಮಿ ಕಲಾವಿದರ ಸಂಘ ಕೆ ಎಂ ದೊಡ್ಡಿ, ರಘು ವೆಂಕಟೇಗೌಡ ಅವರು ಅಧ್ಯಕ್ಷರು, ಆಸರೆ ಸೇವಾ ಟ್ರಸ್ಟ್ ಕೆ ಎಂ ದೊಡ್ಡಿ, ಕಾಳಿಕಾಂಬ ಗೃಹಪತಿ ನಾಟಕ ಮಂಡಳಿ ದೊಡ್ಡಸಿಂಗೆರೆ, ಬೋರಪ್ಪ ಅವರು ಡ್ರಾಮಾ ನಿರ್ದೇಶಕ ಮೆಳ್ಳಳ್ಳಿ. ದಯಮಾಡಿ ಆಹ್ವಾನಿತ ಗಣ್ಯರು ವ್ಯಕ್ತಿಗಳು ಅಂತ ಕೇಳ್ಕೊತಾ ಇದ್ದೀವಿ. ಸತೀಶ್ ಕುಮಾರ್ ಅವರು, ಶಿವ ಅವರು ದಯಮಾಡಿ ಅವರು ಡಿಎಕೆ ಸತೀಶ್ ಕುಮಾರ್ ಶಿವ ಅವರು ವೇದಿಕೆ. ಹಾಗೆ ಈ ನಾಟಕಕ್ಕೆ ಸಹಾಯ ಮಾಡಿರುವಂತಹ ಯಜ್ಞ ಶಿವಲಿಂಗೇಗೌಡರು 1,000, ಶೆಟ್ಟಳ್ಳಿ ಸಿದ್ದೇಗೌಡ 500, ಹಾಗೆ ತಮ್ಮಯ್ಯನವರು 1,000, ಪಾಪಣ್ಣವರು 500, ಸಕ್ಕರೆನಾಡು ರಂಗಭೂಮಿ ಕಲಾವಿದರ ಸಂಘದ ವತಿಯಿಂದ 2,000, ರಾಮಚಂದ್ರೇಗೌಡ ಕಾಡ್ಕೆರೆ ಪುಳ್ಳೇಗೌಡ 900 ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಅವರಿಗೆ ತುಂಬು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಈ ಆಹ್ವಾನಿತ ಎಲ್ಲ ಗಣ್ಯರು ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಈ ಕಲಾ ಸಂಘಕ್ಕೆ ದೇವರಹಳ್ಳಿ ಚಿಕ್ಕೇಜಗಡೆ ಅವರು, ಬಂಗಾರದ ಕಡಗ ಪ್ರೊಫೆಸರ್ ಚಿಕ್ಕೇಜಗಡೆ ಅವರು 2,000 ರೂಪಾಯಿ ಕೊಟ್ಟಿದ್ದಾರೆ. ದಯಮಾಡಿ ಬಂದು ವ್ಯವಸ್ಥಾಪಕ ಸ್ವೀಕರಿಸಬೇಕಂತ ಕೇಳ್ತಾ ಇದ್ದೀನಿ. ತಗೊಳ್ಳಿ ಸಿದ್ದೇನಾರೆ. ಹಾಗೆ ಶನಿದೇವರ ಗುಡ್ಡಪ್ಪ ಅಂತ ಚಿಟ್ಟಪ್ಪ ಅವರು ಕೆಕೆಹಳ್ಳಿ, ಆಮೇಲೆ ಕೆಂಚೇಗೌಡ ಮಂಡ್ಯ, ದಯಮಾಡಿ ಕೆಂಚೇಗೌಡರು ಹಿರಿಯ ರಂಗಭೂಮಿ ಕಲಾವಿದರಾದ ಕೆಂಚೇಗೌಡರು ದಯಮಾಡಿ ಎತ್ತವರು. ಹಾಗೆ ರಾಮಣ್ಣವರು ಹಿರಿಯ ರಂಗಭೂಮಿ ಕಲಾವಿದರಾದಂತ ರಾಮಣ್ಣವರು ಅವರು ದಯಮಾಡಿ ಎತ್ತಬೇಕಂತ ಕೇಳ್ತಾ ಇದ್ದೀವಿ. ಹಾಗೆ ಪ್ರಕಾಶಾಚಾರ್ಯ ಅವರು 1,000 ರೂಪಾಯಿನ ಕೊಟ್ಟಿದ್ದಾರೆ ಸಂಘಕ್ಕೆ. ಮಾಲೆಯವರು ಯಲದಳ್ಳಿ ಮಾಲೆಯವರು ದಯಮಾಡಿ ಹೋಗ್ಬೇಕು. ನಾಗರಾಜು ಯಲದಳ್ಳಿ ದಯಮಾಡಿ ಅವರು ಹೋಗ್ಬೇಕು.
ಹಾಗೆ ಕೆಂಪರಾಜ್ ಅವರು ಕಾಲ್ಕೊಟ್ನಲ್ಲಿ ಅವರು ಕೂಡ ಎತ್ಕೊಳ್ಬೇಕು. GC ಮಾದೇಪ್ಪ ಅವರು ದೊಡ್ಡ ಅವರು 5 ರೂಪಾಯಿ ಕೊಟ್ಟಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಹಾಗೆ ಮಹೇಶ್ ಅವರು ಮಲ್ಗಾರ್ನಲ್ಲಿ ಹಿರಿಯ ರಂಗಭೂಮಿ ಕಲಾವಿದರು ಮಹೇಶ್ ಅವರು 1,000 ಕೊಟ್ಟಿದ್ದಾರೆ, ಅವರು ಕೂಡ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಮಾದ್ರಲ್ಲಿ ಕಲಾವಿದರು ದಯಮಾಡಿ ಬನ್ನಿ. ಹಾಗೆ ರವಿಯಣ್ಣ ಅವರು ಮದ್ದೂರು ತಾಲೂಕು ರಂಗಭೂಮಿ ಕಲಾ ಸಂಘದ ಅಧ್ಯಕ್ಷರಾದ ರವಿಯಣ್ಣ ಅವರು 1,000 ರೂಪಾಯಿ ಕೊಟ್ಟಿದ್ದಾರೆ, ಅವರು ಅವರು ಕೂಡ ಸಂಘದಿಂದ ಒಂದು ತುಂಬಾ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಗೋಪಿ ಅಂಬಿ ರಾಜೇಶ್ ಅವರು ದಯಮಾಡಿ ಇವರು ಕೃಷ್ಣಪ್ಪ ಸಪ್ನಲ್ಲಿ ದಯಮಾಡಿ ಅವರು ಮಹೇಶ್ 2 ನಿಮಿಷ ಒಂದೆರಡು ನಿಮಿಷ ಆಗೋಯ್ತು. ಹಾಗೆ ಇವತ್ತಿನ ಈ ಡ್ರಾಮಾ ನಿರ್ದೇಶಕರಾದಂತ ನಮ್ಮ ಗುರುಗಳಾಗಿರುವಂತ ಹನುಮಂತನಗರ ಹಾಗೂ ಕರಡ್ಕೆರೆ ಯಡೂರಿಗೂ ಸೇರಿರುವಂತ ನಾಗರಾಜ್ ರಾವ್ ಅವರಿಗೆ ಒಂದು ಪುಟ್ಟ ಸನ್ಮಾನವನ್ನ ಅವರ ಶಿಷ್ಯಂದ್ರಗಳಾದಂತಹ ಮಹೇಶ್ ಮತ್ತು ಅವರ ಕಲಾವಿದರೆಲ್ಲ ಸೇರಿ ಬೋರಪ್ಪ ಇರ್ಬೋದು, ರಾಮಕೃಷ್ಣ ಇರ್ಬೋದು, ಹಾಗೆ ಬೂದ್ಗುಪ್ಪ ಕುಮಾರ್, ರವಿಯಣ್ಣ ಎಲ್ಲ ಸೇರಿ ಮಾತಾಡಿದರೆ ಅವರೆಲ್ಲರೂ ಕೂಡ ಚಪ್ಪಾಳೆ ಮುಖಾಂತರ ಒಂದು ಅಭಿನಂದನೆ ಸಲ್ಲಿಸಬೇಕಂತ ಕೇಳ್ತಾ ಇದ್ದೀವಿ. ಅವರ ಸೇವೆ ನಾಗರಾಜ್ ಅವರ ಸೇವೆ ನಿರಂತರವಾಗಿ ಹೀಗೆ ಮುಂದುವರಿಲಿ. ಅವರ ಸೇವೆಗೆ ಮೆಚ್ಚಿ ಇವತ್ತು ಸನ್ಮಾನವನ್ನು ಮಾತಾದರೆ ಅವರಿಗೆ ಮತ್ತೊಮ್ಮೆ ಚಪ್ಪಾಳೆ ಮಾಡುವ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಆದರ್ಶ ಅವರು ಕೂಡ ಹಾಗೆ ತಪ್ಲಾ ಶಿವಕುಮಾರ್ ಅವರು ಉತ್ತಮವಾಗಿ ತಪ್ಲಾ ಶಿವಕುಮಾರ್ ಅವರು ಕೂಡ ತುಂಬ ಸ್ವಾಗತವನ್ನ ಈ ನಾಟಕದ ಮಂಡಳಿ ಪರವಾಗಿ ಕೋರ್ತಾ ಇದ್ದೀವಿ. ಹಾಗೆ ಇವತ್ತು ಕ್ಲಾರಿನೇಟ್ ನುಡಿಸ್ತಾ ಇರುವಂತ ಶಿವಣ್ಣವರು ಕೂಡ ಇದ್ದಾರೆ, ಅವರು ಕೂಡ ತುಂಬ ಧನ್ಯವಾದ ಅರ್ಪಿಸುತ್ತಾ ಹಾಗೆ ತಾಳವಾದ್ಯ ನಡೆಸ್ತಾ ಇರುವಂತ ದರ್ಶನ್ ಅವರು ಕೂಡ ತುಂಬ ಧನ್ಯವಾದ ದರ್ಶನ್ ಅರ್ಪಿಸ್ತಾ ಇದ್ದೀವಿ. ಎಡಗಡೆ ಸಿದ್ದೇಗೌಡರು ದಯಮಾಡಿ ಎಲ್ಲಿಯಾದ್ರೂ ವೇದಿಕೆ ಬರಬೇಕು ಬೇಗ, ನೀವು ಬರಲಿಲ್ಲ ಅಂತ ಕರೀತಾ ಇರ್ತಾರೆ, ದಯಮಾಡಿ ಬೇಗ ಬಂದ್ಬಿಡಿ, ನಾಟಕ ಪ್ರಾರಂಭ ಮಾಡಬೇಕು. ಹಾಗೆ ಇವತ್ತಿನ ವಿಡಿಯೋವನ್ನು ಮಾಡ್ತಾ ಇರುವಂತ ವಿಡಿಯೋ ನಮ್ಮ ಸ್ನೇಹಿತರು ಕೂಡ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಹಾಗೆ ಸೀನರಿ ಮಾಲೀಕರಾದಂತ ರಮೇಶ್ ಅವರಿಗೆ, ಉಮೇಶ್ ಗ್ರಾಮ ಸೀನರಿ ಮಾಲೀಕರಾದಂತ ರಮೇಶ್ ಅವರಿಗೆ ಹಾಗೂ ಅವರ ತಂಡದವರಿಗೆ ಎಲ್ಲರೂ ಕೂಡ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. KKL ಮಾಧವ್ ಅವರು ದಯಮಾಡಿ KKL ಮಾಧವ್ ಅವರು ಗುಡ್ಡಪ್ಪ ಚಿಕ್ಕಣ್ಣಪ್ಪ ದಯಮಾಡಿ ಅವರು ಬರಬೇಕು. ಮತ್ತೊಮ್ಮೆ ಇವತ್ತಿನ ನಾಟಕ ನಿರ್ದೇಶಕರಾದಂತಹ ಗುರುಗಳಾಗಿರುವಂತ ನಾಗರಾಜ್ ರಾವ್ ಹನುಮಂತನಗರ ಅವರು ಕೂಡ ತುಂಬ ಧನ್ಯವಾದ ಅರ್ಪಿಸುತ್ತಾ ಹಾಗೆ ನಾಟಕದ ವ್ಯವಸ್ಥಾಪಕರಾದಂತ ಕೆ ಶೆಟ್ಟಿ ಜಪ್ಪೇಗೌಡರು ಕೂಡ ತುಂಬ ಧನ್ಯವಾದ ಅರ್ಪಿಸುತ್ತಾ ಹಾಗೆ ಈ ನಾಟಕ ವೀಕ್ಷಿಸುತ್ತಿರುವಂತಹ ನಮ್ಮ ಎಲ್ಲ ಕಲಾಬಂಧುಗಳು, ಯಾಕೆಂದ್ರೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಚಪ್ಪಾಳೆ ಇದ್ರೆ ಮಾತ್ರ ಇವರು ನಾಟಕವನ್ನು ಅಭಿನಯ ಮಾಡೋದಕ್ಕೆ ಸಾಧ್ಯ. ಆದ್ರೆ ತಾವೆಲ್ಲರೂ ಕೂಡ ತಾಳ್ಮೆಯಿಂದ ಕೂತು ನಾಟಕವನ್ನು ವೀಕ್ಷಿಸ್ತಾ ಇದ್ರೆ ತಮ್ಮೆಲ್ಲರಿಗೂ ಕೂಡ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಸಹಕಾರ ಕೊನೆವರೆಗೂ ನಾಟಕ ಮುಗಿಯುವವರೆಗೂ ಸಹಕಾರ ಹೀಗೆ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಇಲ್ಲಿವರೆಗೆ ನಿರೂಪಣೆ ಮಾಡಿದಂತಹ ನಮ್ಮ ಶಂಕರೇಗೌಡರಿಗೆ, ಚಿಕ್ಕಸಂಗರೆ ಹೋಬಳಿ ಕಲಾ ಸಂಘದ ಸಂಘದ ಅಧ್ಯಕ್ಷ ಶಂಕರೇಗೌಡರಿಗೆ ನಮ್ಮ ಕಲಾ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದೆ.